ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇವತ್ತಿಗೂ ಒಪ್ಪಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆದರೆ ಈ ಒಂದು ಘಟನೆ ನಮ್ಮ ಆಲೋಚನೆಯನ್ನು ಯಾವ ಯಾವ ಆಯಾಮಗಳಲ್ಲಿ ತೆಗೆದುಕೊಂಡು ಹೋಗಿದೆ ಅಂತ ನಾವು ವಿಮರ್ಶೆ ಮಾಡ್ಕೊಳ್ಳೋದಾದರೆ ಆಶ್ಚರ್ಯಕರವಾಗುತ್ತೆ. ಸಡನ್ ಆಗಿ ಜನರಿಗೆ ಫಿಟ್ನೆಸ್ ಬಗ್ಗೆ ಮತ್ತು ಫಿಟ್ನೆಸ್ನಲ್ಲಿ ಮಾಡ್ತಿದ್ದಂಥ ತಪ್ಪುಗಳ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಆಸಕ್ತಿ, ಹೃದಯ ಸ್ವಾಸ್ಥ್ಯ ಅನ್ನೋದನ್ನು 30-40 ವಯಸ್ಸಲ್ಲಿರೋರು ಕೇರೆ ಮಾಡ್ತಿರ್ಲಿಲ್ಲ. ಅದರಿಂದ ಕೂಡ ಸಾಕಷ್ಟು ದುಷ್ಪರಿಣಾಮಗಳಾಗ್ತಿದ್ವು, ಸಾವಿನ ಸಂಖ್ಯೆ ಹೆಚ್ಚಾಗ್ತಿತ್ತು. ಜೀವನ ಶೈಲಿ ಬಗ್ಗೆ ಅಷ್ಟೊಂದು ಗಮನನೇ ಹರಿಸ್ತಿರ್ಲಿಲ್ಲ. ಎಲ್ಲಂದ್ರಲ್ಲಿ ಹೋಗೋದು, ಏನಂದ್ರಲ್ಲಿ ತಿನ್ನೋದು, ಆ ರೀತಿಯ ಒಂದು ಲೈಫ್ ಸ್ಟೈಲ್ ಇದ್ದಂಥವ್ರು ಬದಲಾವಣೆ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ತಂದಿಟ್ಬಿಡ್ತು ಆ ಒಂದು ಘಟನೆ. ಮತ್ತೊಂದು ಆಯಾಮ ಇವತ್ತು ನಾವು ಚರ್ಚೆ ಮಾಡೋರಿದ್ದೀವಿ. ಅವತ್ತಿನ ದಿನ ಸಾಕಷ್ಟು ಗುಸುಗುಸು ಅಂತ ಮಾತನಾಡಿತು. ಇನ್ನೊಂದು 10 ನಿಮಿಷ ಬೇಗ ಆ ವಿಕ್ರಮ್ ಹಾಸ್ಪಿಟ್ಲಿಗೆ ತಲುಪಿಬಿಟ್ಟಿದ್ದರೆ ಪುನೀತ್ ರಾಜ್ಕುಮಾರ್ ಅವರು ಬದುಕ್ಬಿಡ್ತಿದ್ರು. ಇದನ್ನು ವೈದ್ಯರೇ ಹೇಳ್ತಿದ್ದಾರೆ. ಕಾರಣ ಏನಕ್ಕೆ ತಲುಪಲಿಲ್ಲ? ಒಂದು, ಟ್ರಾಫಿಕ್. ಅತಿ ದೊಡ್ಡ ಕಾರಣ ಇದು. ಅಂಕಿಅಂಶ ಹೇಳುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಪ್ರಕಾರ, ಇದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ, ಹತ್ರ 26% ಪ್ರಕರಣಗಳಲ್ಲಿ ಜೀವ ಉಳಿಸುವಂಥ ಸಾಧ್ಯತೆ ಇತ್ತು, ಅದನ್ನು ಹಾರ್ಟ್ ಅಟ್ಯಾಕ್ ಕೇಸ್ಗಳಲ್ಲಿ. ನಾವು ಗಮನಿಸಿ ನೋಡೋದಾದರೆ 50% ಹಾರ್ಟ್ ಅಟ್ಯಾಕ್ ಕೇಸ್ಗಳಲ್ಲಿ ಸಾವು ಅಂತ ಆದರೆ ಅದಕ್ಕೆ ಕಾರಣನೇ ಆಸ್ಪತ್ರೆಗೆ ಲೇಟಾಗಿ ತಲುಪೋದು. ಆಸ್ಪತ್ರೆಗೆ ಲೇಟಾಗಿ ತಲುಪೋದಕ್ಕೆ ಪ್ರಮುಖ ಕಾರಣ ಟ್ರಾಫಿಕ್. ಒಂದು ರೀತಿಯಲ್ಲಿ ಜನ ಇವತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡಬೇಕಾದಾಗ 10 ಟೆನ್ಷನ್ನಲ್ಲಿರ್ತಾರೆ. ಸಂವೇದನೆ ಕಳ್ಕೊಂಡ್ಬಿಟ್ವಾ ನಾವು? ಆ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಹಿಂದುಗಡೆ ಆ್ಯಂಬ್ಯುಲೆನ್ಸ್ ಸೈರನ್ ಬರ್ತಿದೆ, ಮುಂದ್ಗಡೆ ಜಾಗ ಇಲ್ಲ, ನಾನೇನು ಮಾಡಲಿ ಅಂದ್ಕೊಂಡು ಒಂದು ರೀತಿಯಲ್ಲಿ ಸಹಕಾರ ಕೊಡಬೇಕು ಅನ್ನೋ ಉದ್ದೇಶವನ್ನು ಕೂಡ ತೋರಿಸದೇ ಇರುವಂಥ ಸಂವೇದನಾ ರಹಿತ ವರ್ತನೆ ನಮ್ಮದಾಗಿದೆ. ಇದಕ್ಕೂ ಕಾರಣ ಅದೇ ಟ್ರಾಫಿಕ್. ಯಾಕಂದರೆ ಅಷ್ಟು ತಲೆಗೆ ಚಿಟ್ಟು ಹಿಡಿಸ್ಬಿಡುತ್ತಲ್ಲ ಇದು. ಏನೋ ಒಂದು ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಬೆಳವಣಿಗೆ ಆಗೋದ್ರೆ ಆ್ಯಂಬ್ಯುಲೆನ್ಸ್ನಲ್ಲಿ ಇದ್ದಂಥವ್ರು, ಅವರ ಕುಟುಂಬದವರು, ಅವರು ನಿಮ್ಮ ಮನೆಯವರೇ ಯಾರಾದರೂ ಆ ಒಂದು ಪರಿಸ್ಥಿತಿನಲ್ಲಿದ್ದರೆ ನಿಮಗೆ ಹೇಗೆ ಅನ್ನಿಸ್ತಿತ್ತು? ಅದಕ್ಕೆ ಇವತ್ತು NR ರಮೇಶ್ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅವರೇ ಸ್ವತಃ ಜಾಯ್ನ್ ಆಗ್ತಾರೆ. ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ, ಸಲಹೆ ಹಿಂದೆ ಇರುವಂಥ ಉದ್ದೇಶ ಏನು, ಅದನ್ನು ಜಾರಿಗೆ ತರುವಂಥ ಸಾಧ್ಯತೆ ಎಷ್ಟು, ಪ್ರಾಯೋಗಿಕವಾಗಿ ಇದು ಸಾಧ್ಯನಾ, ಇದೆಲ್ಲ ಚರ್ಚೆ ಮಾಡೋಣ. ಇವತ್ತಿನ ಚರ್ಚೆಯ ವಿಷಯ ಟ್ರಾಫಿಕ್ ಜೀವಕ್ಕೆ ಹಾನಿಕರ. ಇದು ಹಲವಾರು ರೀತಿಯಲ್ಲಿ ನಿಜ ಅನ್ಬೋದು, ಬಟ್ ಇದು ಒಂದು ಪ್ರಮುಖ ಕಾರಣ. ಮತ್ತು ನಮಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಕೂಡ ಕೊಟ್ಟಿದೆ. ಈ ಚರ್ಚೆ ವಿಷಯದ ಪ್ರಮುಖ ಪ್ರಶ್ನೆಗಳು ಈ ರೀತಿ. ಟ್ರಾಫಿಕ್ನಲ್ಲಿ ಆ್ಯಂಬ್ಯುಲೆನ್ಸ್ ಕಂಡ್ರೆ ಜನರ ಪ್ರತಿಕ್ರಿಯೆ ಏನು? ಇವತ್ತಿನ ದಿನ ನಾವು ಬೇರೆಯವ್ರಿಗೆ ಸುಳ್ಳು ಹೇಳ್ಬೋದು, ನಮಗೆ ನಾವು ಸುಳ್ಳು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಂವೇದನೆ ಅನ್ನೋದು ಕಡಿಮೆ ಆಗಿರೋದು ನಿಜ. ಹಲವಾರು ಕಾರಣಗಳಿರ್ಬೋದು. ಅವರಿದ್ದಂಥ ಪರಿಸ್ಥಿತಿ, ಬೆಳೆದು ಬಂದಂಥ ವಾತಾವರಣ, ಅವ್ರು ಅನುಭವಿಸ್ತಿರುವಂಥ ಭಾವನೆಗಳು, ಆ ಕ್ಷಣದಲ್ಲಿ ಅವ್ರದ್ದೇ ಏನೋ ಒಂದು ಟೆನ್ಷನ್ ಇರ್ಬೋದು. ಇನ್ನು ಕೆಲವರಿದ್ದಾರೆ ಆ್ಯಂಬ್ಯುಲೆನ್ಸ್ಗೆ ಜಾಗ ಕೊಟ್ಟು ಆ ಆ್ಯಂಬ್ಯುಲೆನ್ಸ್ ಹಿಂದೆ ಹೋಗ್ಬಿಟ್ರೆ ಬೇಗ ತಲುಪಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ಆ ಆ್ಯಂಬ್ಯುಲೆನ್ಸನ್ನು ಬಳಸ್ಕೊಂಡು ಹೋಗುವಂಥವ್ರು ಕೂಡ ಇದ್ದಾರೆ. ಸರಿನೋ ತಪ್ಪೋ ನಾನು ನಿಮಗೆ ಬಿಟ್ಬಿಡ್ತೀನಿ, ಆ ನಿರ್ಧಾರ ನೀವೇ ಮಾಡಿ. ಇನ್ನು ಆ್ಯಂಬ್ಯುಲೆನ್ಸ್ ಸೈರನ್ನಿಂದ ಜನರ ಸಂವೇದನೆ ಜಾಗೃತಿ ಆಗುತ್ತಾ ಅಂದರೆ ಇವತ್ತಿನ ಸಲಹೆಯಲ್ಲಿ ಇದರ ಮತ್ತೊಂದು ಭಾಗ ಇದೆ. ಬರೀ ಸೈರನ್ ಸಾಲ್ತಿಲ್ಲ ಅನ್ನೋ ಒಂದು ಭಾವನೆ ಇವತ್ತು NR ರಮೇಶ್ ಅವ್ರಿಗೆ ಮಾತ್ರ ಅಲ್ಲ, ಸಾಕಷ್ಟು ಜನರಲ್ಲಿದೆ. ಕೇಳಿ ನೋಡಿ, ಯಾರಾದರೂ ಕುಟುಂಬದವರು ಆಸ್ಪತ್ರೆಗೆ ಲೇಟಾಗಿ ತಲುಪಿ ಅವರ ಕುಟುಂಬದ ಒಬ್ಬ ಸದಸ್ಯನನ್ನು ಕಳ್ಕೊಂಡಂಥವ್ರನ್ನ ಕೇಳಿ ನೋಡಿ. ಅವ್ರು ಹೇಳ್ತಾರೆ, ಬರೀ ಸೈರನ್ ಸಾಲೋದಿಲ್ವಾ? ಪರ್ಯಾಯವಾದರೂ ಏನು? ಯಾವುದೇ ಒಂದು ಹಾರ್ಟ್ ಅಟ್ಯಾಕ್ ಕೇಸಲ್ಲಿ ಗೋಲ್ಡನ್ ಅವರ್, ಆ ಮೊದಲನೇ 1 ಗಂಟೆಗಳ ಕಾಲ ಬಹಳ ಮುಖ್ಯ. ಜೀವ ಉಳಿಸುವಂಥ ಸಾಧ್ಯತೆಗಳು ಹೆಚ್ಚಿರೋದು ಈ 1 ಅವರಲ್ಲಿ ಮಾತ್ರ. ಇದಾದ ನಂತರ ಆ ದೇಹದ ಮೇಲೆ ಯಾವ ರೀತಿಯ ಒಂದು ಪ್ರಭಾವ ಪರಿಣಾಮಗಳು ಬೀರುತ್ತೆ ಅಂದರೆ ವೈದ್ಯರು ಕೂಡ ಏನೂ ಮಾಡೋಕ್ಕಾಗದೇ ಇರೋವಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಗೋಲ್ಡನ್ ಅವರ್ನಲ್ಲಿ ಆಸ್ಪತ್ರೆ ತಲುಪುವ ಸಾಧ್ಯತೆಗಳನ್ನು ಹೆಚ್ಚಿಸೋದು ಹೇಗೆ?
ಈಗ ಹೊಸದಾಗಿ ನಾವೇನು ರೋಡ್ನ ಅಗಲೀಕರಣ ಮಾಡಿ ಆ್ಯಂಬುಲೆನ್ಸ್ಗೆ ಅಂತಲೇ ಒಂದು ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪ್ರಾಯೋಗಿಕವಾಗಿ ಸಾಧ್ಯವೇ ಇಲ್ಲ. ಇರೋ ಜಾಗದಲ್ಲಿ ಹೋಗಬೇಕು. ಏನೇನು ಮಾಡ್ಬೋದು? ಇನ್ನು ಜನರಲ್ಲಿ ಆ್ಯಂಬ್ಯುಲೆನ್ಸ್ ಬಗ್ಗೆ ಸಂವೇದನೆ ಹೆಚ್ಚಿಸೋದು ಹೇಗೆ? ಇದಕ್ಕೂ ಕೂಡ ಒಂದು ಅಭಿಯಾನ, ಶಾಲೆಯ ಮಟ್ಟದಿಂದಾನೇ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾ ಬಂದರೆ ಅಟ್ಲೀಸ್ಟ್ ಭವಿಷ್ಯದಲ್ಲಿ ಸಮಾಜದಲ್ಲಿ ಆ್ಯಂಬ್ಯುಲೆನ್ಸ್ ಅಂತ ಒಂದು ಬಂದಾಗ ರಸ್ತೆ ಮೇಲೆ ಅದ್ರ ಬಗ್ಗೆ ಸಂವೇದನೆ ಇರುವಂಥ ಒಂದು ಸಮಾಜ ನಮ್ದಾಗಿರುತ್ತೆ ಅಂತ ನಾವು ವಿಶ್ವಾಸದಿಂದ ಇವತ್ತು ಹೇಳ್ಬೋದು. ಸರ್ಕಾರಕ್ಕೆ ಕೊಟ್ಟ ಸಲಹೆಗಳು ಏನು? ಶೀಘ್ರ ಸ್ಪಂದನೆ ಸಾಧ್ಯವ? ಇದಕ್ಕೆ ಹಲವಾರು ರೂಲ್ಸ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ಸಲಹೆ ಕೊಟ್ಟಿದ್ದಾರೆ NR ರಮೇಶ್ ಅವರು, ಧ್ವನಿವರ್ಧಕ ಯಂತ್ರವನ್ನು ಅಳವಡಿಸಿ. ತುಂಬ ಕಾಸ್ಟ್ಲಿ ಏನಲ್ಲ ಇದು, ಮಾಡ್ಬೋದು. ಆದರೆ ಇವತ್ತಿನ ಕಾನೂನು ಏನು ಹೇಳುತ್ತೆ? ಬರೀ ಶಾಂತಿ ಮತ್ತು ಸಂಯಮ ಕಾಪಾಡುವಂಥ ಸಂಸ್ಥೆಗಳಿಗೆ ಮಾತ್ರ ವಾಹನಗಳಲ್ಲಿ ಧ್ವನಿವರ್ಧಕ ಯಂತ್ರವನ್ನು ಉಪಯೋಗಿಸೋದಕ್ಕೆ ಅವಕಾಶ ಇದೆ. ಐ ಮೀನ್ ಟು ಸೇ ಪೊಲೀಸ್ ಅವರಿಗೆ ಮಾತ್ರ. ಆದರೆ ಇಲ್ಲಿ ಇದನ್ನು ಮಾಡಿ ಜನರಲ್ಲಿ ಒಂದು ಸಂವೇದನೆ ಬೆಳೆಸಿ ಆ ಕ್ಷಣ ಆ 1 ನಿಮಿಷ ಅನ್ನಿ, ಆ 30 ಸೆಕೆಂಡ್ ಅನ್ನಿ ಸಹಕಾರ ಕೊಡಬೇಕು ಅನ್ನೋ ಆ ಉದ್ದೇಶವನ್ನು ನಾವು ಜನರಲ್ಲಿ ಮೂಡಿಸೋ ಸಾಧ್ಯತೆ ಇದ್ದರೆ ಯಾಕಿದು ಆಗಬಾರ್ದು ಅನ್ನೋದು ಕೂಡ ಒಂದು ಪ್ರಶ್ನೆ. ಈ ಚರ್ಚೆಯ ವಿಷಯದಲ್ಲಿ ನನ್ನ ಜೊತೆ ಇವತ್ತು ಭಾಗವಹಿಸೋರಿದ್ದಾರೆ ಯಡಿಯೂರಿನ ಮಾಜಿ ಕಾರ್ಪೊರೇಟರ್, ಬೆಂಗಳೂರು ದಕ್ಷಿಣ BJPಯ ಅಧ್ಯಕ್ಷರು NR ರಮೇಶ್ ಅವರು, ನಿವೃತ್ತ ಹಿರಿಯ ಟ್ರಾಫಿಕ್ ಇಲಾಖೆಯ ಅಧಿಕಾರಿ ಜಗದೀಶ್ ಅವರು, ನಂತರ ಶ್ರೀಹರಿ ಅವರು ಇರ್ತಾರೆ. ಟ್ರಾಫಿಕ್ ಅನ್ನೋ ಒಂದು ವಿಷಯದಲ್ಲಿ ತಮ್ಮದೇ ಆದ ಒಂದು ಅನುಭವ ಮತ್ತು ತಜ್ಞತೆಯನ್ನು ಹೊಂದಿರುವಂಥ ಶ್ರೀಹರಿ ಅವರು ಕಾನೂನಾತ್ಮಕವಾಗಿ ಪ್ರಾಯೋಗಿಕವಾಗಿ ಇದು ಸಾಧ್ಯನಾ ಅಸಾಧ್ಯನಾ ಅನ್ನೋ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋರಿದ್ದಾರೆ. ಡಾಕ್ಟರ್ ಶ್ರೀಕಾಂತ್ ಇರ್ತಾರೆ ನಾರಾಯಣ ಹೃದಯಾಲಯದಿಂದ. ಡಾಕ್ಟರ್ ಶ್ರೀಕಾಂತ್ ಗೋಲ್ಡನ್ ಅವರ್ ಪ್ರಾಮುಖ್ಯತೆ ಅದನ್ನು ಹೇಳೋದ್ರ ಜೊತೆಗೆ ಅವರು ಸಾಧಾರಣವಾಗಿ ಎಷ್ಟು ಪ್ರಕರಣಗಳನ್ನ ನೋಡ್ತಾರೆ, ಅಂದರೆ ಎಂಥ ಪ್ರಕರಣಗಳಲ್ಲಿ ಇನ್ನೊಂದು 10 ನಿಮಿಷ ಬೇಗ ಬಂದಿದ್ರೆ ಪ್ರಾಣ ಉಳಿತಿತ್ತು, ಇನ್ನೊಂದು 5 ನಿಮಿಷ ಬೇಗ ಬಂದಿದ್ರೆ ಉಳಿಸೋ ಸಾಧ್ಯತೆ ಹೆಚ್ಚಿತ್ತು, ಈ ರೀತಿಯ ಪ್ರಕರಣಗಳು ಅವರು ಎಷ್ಟು ನೋಡ್ತಾರೆ ಅದನ್ನೂ ಕೂಡ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನನ್ನ ಜೊತೆ ಒಬ್ಬರು ಆ್ಯಂಬ್ಯುಲೆನ್ಸ್ ಡ್ರೈವರ್ ಕೂಡ ಇರ್ತಾರೆ, ಚಂದ್ರು. ಅವ್ರು ಹೇಳ್ತಾರೆ ಪ್ರತಿನಿತ್ಯ ಅವರು ಅನುಭವಿಸುವಂಥ ಪರಿಸ್ಥಿತಿಗಳು, ಜನರ ಸ್ಪಂದನೆ, ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ. ಫಸ್ಟ್ ಹ್ಯಾಂಡ್ ನೋಡಿರೋರಲ್ವ ಅವರು, ಅನುಭವಿಸೋರು. ಹಿಂದ್ಗಡೆ ಕುಟುಂಬದವರು ಆತಂಕದಲ್ಲಿ, ರೋಗಿ ಸ್ಟ್ರೆಚ್ಚರ್ ಮೇಲೆ, ಮುಂದುಗಡೆ ನುಗ್ಲು ಟ್ರಾಫಿಕ್ಕು. ಹೀಗಿದ್ದಾಗ ಅವರು ಆಸ್ಪತ್ರೆಗೆ ಆದಷ್ಟು ಬೇಗ ತಲುಪಬೇಕು ಅಂದರೆ ಸಹಕಾರ ಇಲ್ಲದೆ ಇದು ಅಸಾಧ್ಯ. ಇದನ್ನು ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ. ಜಗದೀಶ್ ಅವ್ರಿಗೆ ಸ್ವಾಗತ. ಸರ್ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ. NR ರಮೇಶ್ ಅವರು, ಡಾಕ್ಟರ್ ಶ್ರೀಕಾಂತ್ ಮತ್ತು ಶ್ರೀಹರಿ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಇರ್ತಾರೆ. ಇಲ್ಲಿ ನನ್ನ ಜೊತೆ ಸ್ಟುಡಿಯೋನಲ್ಲಿ ಚಂದ್ರು ಅವರಿದ್ದಾರೆ. ಚಂದ್ರು ಅವರೇ ನಮಸ್ಕಾರ, ಸ್ವಾಗತ ನಿಮಗೆ. ನಾನು ನಿಖಿಲ್. ನಾನು ಮೊದಲೇದಾಗಿ ಚಂದ್ರು ಅವ್ರನ್ನೇ ಕೇಳ್ತೀನಿ. ಚಂದ್ರು ಅವರೇ, ನೀವು ಆ್ಯಂಬ್ಯುಲೆನ್ಸ್ ಓಡಿಸ್ತೀರಿ. ಬೆಂಗಳೂರಂತಹ ನಗರದಲ್ಲಿ ಟ್ರಾಫಿಕ್ ಅನ್ನೋದು ಸಾಮಾನ್ಯ, ನಮಗೆ ಗೊತ್ತಿದೆ. ಇಲ್ಲಿ ಅಲ್ಲಿ ಅಂತಿಲ್ಲ, ಎಲ್ಲ ಕಡೆ ಟ್ರಾಫಿಕ್. ಈಗ ಬೇರೆ ಕೊರೋನಾ ಒಂದು ರೀತಿಯಲ್ಲಿ ಪ್ರಕರಣಗಳು ಕಡಿಮೆ ಆಗಿದೆ, ಎಲ್ಲ ಜನಜೀವನ ಸಹಜಕ್ಕೆ ಮರಳ್ತಿದೆ. ಹೀಗಿದ್ದಾಗ ನೀವು ಯಾವ ರೀತಿಯ ಪರಿಸ್ಥಿತಿಗಳನ್ನ ನೋಡ್ತೀರಿ, ಅನುಭವಿಸ್ತೀರಿ, ಹೇಗೆ ಎದುರಿಸ್ತೀರಿ ಅದನ್ನು? ನಾವು ಒಂದು ಗಾಡೀಲಿರೋ ಪೇಷಂಟ್ನು ನೋಡಬೇಕು, ಎರಡನೇದು ರೋಡಲ್ಲಿರೋರು ನಾವು ನೋಡಬೇಕು. ಅವ್ರನ್ನೂ ನಾವು ಸೇವ್ ಮಾಡಬೇಕಾಗುತ್ತೆ, ರೋಡಲ್ಲಿರೋನು ಸೇವ್ ಮಾಡಬೇಕಾಗುತ್ತೆ. ಕೆಲವೊಂದು ಪರಿಸ್ಥಿತಿ ಹೆಂಗಿದೆ ಅಂದರೆ, ಕೆಲವರು 2 ವೀಲರ್ ಬೈಕಲ್ಲಿ ಹೋಗೋರು ಹೆಡ್ಫೋನ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು, ಸೈರನ್ನೇ ಕೇಳಿಸಲ್ಲ ಅವರಿಗೆ. ಫುಲ್ ಹಾಕ್ಕೊಂಡು ನಾವು ಪಕ್ಕಕ್ಕೆ ಹೋಗಿ ಹಾರನ್ ಹೊಡೆದ್ರೂ ಅವ್ರಿಗೆ ಕೇಳಿಸ್ತಿರಲ್ಲ. ಆ ಮೂಮೆಂಟಲ್ಲಿ ಮೈಕಲ್ಲಿ ಹೇಳ್ಬೇಕಾಗುತ್ತೆ. ಮತ್ತೆ ಇನ್ನು ಕೆಲವರು ಗ್ಲಾಸ್ ಏರ್ಸ್ಕೊಂಡು ಎ ಸಿ ಹಾಕೊಂಡು ಮ್ಯೂಸಿಕ್ ಆನ್ ಮಾಡಿಕೊಂಡು ಒಳ್ಳೆ ಪಾಯಿಂಟ್ ಹೇಳಿ. ಬಟ್ ಈ ಥರ ಎಲ್ಲ ಪೊಸಿಷನ್ ಇರುತ್ತೆ. ಬಟ್ ಅದರಲ್ಲಿ ಬೇಸಿಕ್ ಇರುತ್ತೆ. ಅಂದರೆ ALS ಗಾಡಿ ಬೇರೆ ಇರುತ್ತೆ, BLS ಗಾಡಿ ಬೇರೆ ಇರುತ್ತೆ. ALS ಗಾಡಿನಲ್ಲಿ ಹೋಗೋದೆಲ್ಲ ಕ್ರಿಟಿಕಲ್ ಕೇಸೆ, ಆಲ್ಟರ್ನೇಟ್ ಲೈಫ್ ಸಪೋರ್ಟ್ ಅಂತ, ಅದರಲ್ಲಿ ಎಲ್ಲ ಲೈಫ್ ಸಪೋರ್ಟಿಂಗ್ ಅದರಲ್ಲೇ ಇರುತ್ತೆ. BLS ವೆಹಿಕಲ್ನಲ್ಲೇ ನಾರ್ಮಲ್ ಪೇಷಂಟ್ ವಿತ್ ಓನ್ಲಿ ಆಕ್ಸಿಜನ್ ಕೊಟ್ಕೊಂಡು ಹೋಗೋವಂಥ ವೆಹಿಕಲ್ ಇರುತ್ತೆ. ಬಟ್ ಆ ವೆಹಿಕಲ್ಸಲ್ಲಿ ಅಂಥ ಎಮರ್ಜೆನ್ಸಿ ಇರಲ್ಲ. ಬಟ್
ವೆಂಟಿಲೇಟರ್ ವಿತ್ ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್ ಇರುತ್ತೆ, ಬಟ್ ಸಡನ್ನಾಗಿ ಗಾಡಿನಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಬಟ್ ಆಲ್ಟರ್ನೇಟ್ ಸಪೋರ್ಟಿಂಗ್ ಅಷ್ಟೇ ಅದರಲ್ಲಿರೋದು. ಬಟ್ ಅಂಥ ಕೇಸಸ್ನ ಗೋಲ್ಡನ್ ಅವರ್ಸ್ ಅದು ಬಿಡಿ, ಈಗ ನೀವು ನೋಡಿರೋಂಥದ್ದು ನಿಮ್ಮ ಅನುಭವದಲ್ಲಿ, ನಿಮ್ಮ ಕರಿಯರಲ್ಲಿ ಎಷ್ಟು ಪ್ರಕರಣಗಳಲ್ಲಿ ಇನ್ನೊಂದು 10 ನಿಮಿಷ ಬೇಗ ಬಂದಿದ್ರೆ ಪ್ರಾಣ ಉಳಿತಿತ್ತು, ಆ ಥರ ಪ್ರಕರಣಗಳನ್ನ ನೀವು 5 ನಿಮಿಷ ಬೇಗ ಬಂದಿದೆ ತುಂಬ ಆಗಿದೆ. ನಾವು ಆ್ಯಕ್ಚುಲಿ ಈ ಆಂಬುಲೆನ್ಸ್ ಫೀಲ್ಡ್ ಮುಂಚೆ ನಾವು ICU ವೆಂಟಿಲೇಟರ್ಲೇ ನಾವು ಗಾಡಿ ಓಡಿಸ್ತಿದ್ದು. ಯಶಸ್ವಿನಿ ಆಂಬುಲೆನ್ಸ್ ಅಂತ ಪ್ರಥಮ ಬಾರಿಗೆ ನಮ್ಮದು ICU ವೆಂಟಿಲೇಟರ್ ಡ್ರೈವ್ ಮಾಡಿದ್ದು ನಾವು. ಆ ಥರ ಪ್ರಕರಣ ತುಂಬ ಪ್ರಕರಣ ಆಗಿದೆ. ಕೆಲವೊಂದು ಲಾಸ್ಟ್ ಮೂಮೆಂಟ್ ಕೋರ್ಮಂಗ್ಲಿಂದ ಒಂದು ಕೇಸ್ ಸಿಪ್ ಮಾಡ್ಕೊಂಡಾಗ ಸೇಮ್ ಕಾರ್ಡಿಯಾಕ್ ಪೇಷಂಟು ಸಿಪ್ ಮಾಡ್ಕೊಂಡು ಸೆಂಟ್ ಜಾನ್ಸ್ ಜಸ್ಟ್ ಎಮರ್ಜೆನ್ಸಿಗೆ ಬಂದಿದ್ದೀವಿ, ಅವ್ರು ಸ್ಟ್ರೆಚರ್ ತರೋದು 2 ನಿಮಿಷ ಬರ್ತಾರೆ, ಡಾಕ್ಟ್ರು ಬರ್ತಾರೆ ಅನ್ನೋಷ್ಟೊಳಗೆ ಅವ್ರು ಬರೋಷ್ಟೊಳಗೆ ಇಲ್ಲ. ತುಂಬ ಆ ಥರ ಕ್ರಿಟಿಕಲ್ ಕೇಸಸ್, ಒಂದು 5 ನಿಮಿಷ 10 ನಿಮಿಷ ಬೇಗ ಹೋಗಿದ್ದಿದ್ರೆ ಆ ಪ್ರಾಣ ಉಳಿದಿರೋದು. ಆ ಥರ ಕೇಸಸ್ ತುಂಬ ಆಗಿದೆ. ಜನರ ಸ್ಪಂದನೆ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ನೀವು ನೋಡೋದು, ನಾವು ನೋಡ್ತೀವಿ ಬಿಡಿ, ನಾವು ಹೊರಗಿಂದ ನೋಡ್ತೀವಿ, ನೀವು ಆ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ನೋಡ್ತಿರಲ್ಲ, ನಿಮ್ಗೊಂದೊಂದ್ಸತಿ ಕೋಪನೂ ಬರ್ಬೋದು, ಬೇಜಾರು ಆಗ್ಬೋದು. ಏನಪ್ಪ ಜನ ಈ ಥರನ, ಆಂಬ್ಯುಲೆನ್ಸು ಸೈರನ್ನು ಪೇಷಂಟ್ ಇದ್ದಾರೆ ಗೊತ್ತಿದ್ದು ಅವ್ರ ಪಾಡ್ಗವ್ರು ನಮ್ಗೆ ಅಡ್ಡನೇ ಹೋಗ್ತಾರೆ, ಈ ಥರ ಯಾವ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ನಾವು ಗಾಡೀಲಿರೋ ಪೇಷಂಟ್ನು ಸೇವ್ ಮಾಡಬೇಕಾಗುತ್ತೆ, ರೋಡಲ್ಲಿ ಹೋಗೋ ಜನಗಳನ್ನೂ ಸೇವ್ ಮಾಡಬೇಕಾಗುತ್ತೆ. ಆ ಥರ ಸೇವ್ ಮಾಡೋದು ತುಂಬ ಕ್ರಿಟಿಕಲ್ ಇರುತ್ತೆ. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಜನಗಳು ಪಕ್ಕದಲ್ಲೇ ಇರ್ತಾರೆ, ಅಲ್ಲೇ ಇರ್ತಾರೆ, ಗಾಡಿ ಹಿಂದೆನೇ ನಿಂತಿರ್ತಾರೆ, ಗಾಡಿ ಮುಂದೆ ಅಲ್ಲೇ ನಿಂತಿದ್ರು ಜಾಗ ಬಿಡಲ್ಲ. ಇನ್ನೂ ಕೆಲವು ಜನಗಳಿದ್ದಾರೆ, ಗಾಡಿ ಯಾವ ಸ್ಪೀಡಲ್ಲಿ ಹೋದ್ರೂ ಹಿಂದೆ 5-6 ಬೈಕ್ ಜೊತೆಲಿ ಫಾಲೋ ಮಾಡ್ತಾ ಇರುತ್ತೆ. ಅವ್ರನ್ನೂ ನಾವು ಬ್ಯಾಕಿಂದ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾನು ಅವ್ರ ಜೊತೆ ಹೋಗ್ಬಿಡೋಣ, ಪಾಸ್ ಆಗ್ಬಿಡೋಣ. ಇದನ್ನೇ ನಾನು ಹೇಳಿದೆ, ನೀವು ಬರಕ್ಕೂ 1 ನಿಮಿಷ ಮುಂಚೆ ನಾನು ಇದನ್ನೇ ಹೇಳಿದೆ, ಜನರ ಒಂದು ಪ್ರತಿಕ್ರಿಯೆನಲ್ಲಿ ಇದು ಒಂದು ಪ್ರತಿಕ್ರಿಯೆ ಆಗಿರುತ್ತೆ. ಈಗ ಜಾಗ ಕೊಡೋಣ, ಅವ್ರು ಮುಂದಕ್ಕೆ ಹೋಗ್ಲಿ, ಅವರಿಂದ ಅಂಟ್ಕೊಂಡು ಹೋಗ್ಬಿಡೋಣ, ಬೇಗ ಹೋಗ್ಬಿಡ್ತೀವಿ ಅನ್ನೋ ಒಂದು ಪೊಸಿಷನ್. ಆದ್ರೆ ನಿಜವಾಗ್ಲೂ ಬೇಗ ಹೋಗ್ತಾರ? ಇದೇ ಮೂಮೆಂಟ್ ಹೇಳ್ತೀನಿ ನಾನು. ಸುಗುಣ ಹಾಸ್ಪಿಟಲ್ ಲಾಸ್ಟ್ ಮೂಮೆಂಟ್ ಒಂದು ಕೇಸ್ ಶಿಫ್ಟ್ ಮಾಡ್ಕೊಂಡ್ ಬರ್ತಾ ಶ್ರೀರಾಮ್ಪುರ ಸರ್ಕಲ್ ಅಲ್ಲಿ ಬರ್ತಾ ಇದ್ವಿ. ಹಿಂಗೆ ಆಕ್ಸಿಜನ್ ಸಪೋರ್ಟ್ ಕೊಟ್ಕೊಂಡು ಕಾರ್ಡಿಯಾಕ್ ಪೇಷಂಟು 40 ಶಿಫ್ಟ್ ಮಾಡ್ತಾ ಇದ್ದೀನಿ. ಬರ್ತಾ ಅಂದವೆ ಸಿಗ್ನಲಲ್ಲಿ ಏನು ಮಾಡಿದ್ರೆ ಸಡನ್ನಾಗಿ ಒಬ್ಬರು ಅಜ್ಜಿ ಲೇಡೀಸ್ ಭಿಕ್ಷೆ ಬಿಡ್ತಾರಲ್ಲ, ಅವ್ರು ಸಡನ್ ಬಂದ್ರು, ನಾನು ಬ್ರೇಕ್ ಕೊಡ್ತಿದ್ದೆ ಅಷ್ಟೇ. 5 ಜನ ಬೈಕ್ನವ್ರು ಬಂದು ಬಿದ್ದಿದ್ದಾರೆ ಹೊಡ್ಕೊಂಡು, ಆಂಬ್ಯುಲೆನ್ಸ್ ಮೇಲೆ, ಆಂಬುಲೆನ್ಸ್ ಹಿಂದೆ ಬ್ಯಾಕಿಂದ ಅಷ್ಟು ಜನ ಅಂಟ್ಕೊಂಡು ಬರ್ತಿದ್ದಾರೆ ಗಾಡಿನಲ್ಲಿ. ಈ ಥರ ತುಂಬ ಕೇಸಸ್ಸು ಈ ಸಮಸ್ಯೆಗಳಾಗ್ತದೆ. ಕೆಲವೊಂದು ಜನಕ್ಕೆ ಮಾಹಿತಿ ಕೊಡೋದು ಇಷ್ಟೇ, ಆಂಬುಲೆನ್ಸ್ ಸೌಂಡ್ ಅಲ್ಲಿ ಕೇಳಿಸ್ತಾ ಇದೆ ಆಂಬುಲೆನ್ಸ್, ನಾವು ಇಲ್ಲೇ ಇದು ಮಾಡಬೇಕು. ಕೆಲವೊಂದು ರೂಲ್ಸ್ಗಳಿದೆ, ಈಗ ಫಾರಿನರ್ಸ್ ತುಂಬ ರೂಲ್ಸ್ ಇದೆ, ನಾವು ಅಬ್ಸರ್ವ್ ಮಾಡಿರೋದು. ಗಾಡಿ ಅಲ್ಲಿ ಬರ್ತಿದ್ದಂಗೆ ಜಾಗ ಮಾಡಿ ಸೆಂಟ್ರಿಗೆ ಜಾಗ ಬಿಟ್ಕೊಡ್ತಾರೆ. ಈ ಥರ ತುಂಬ ಕೇಸಸ್ಸಲ್ಲಿದೆ. ಇವನ್ ಕೇರಳದಲ್ಲೂ ನಾವು ಅಂದ್ಕೊಂಡಂಗೆ ತುಂಬ ಆಂಬುಲೆನ್ಸ್ಗೆ ಇದು ಮಾಡ್ತಾರೆ, ಅಲ್ಲೂ ನಾವು ಅಬ್ಸರ್ವ್ ಮಾಡಿ ಆದ್ಯತೆ ಕೊಡ್ತಾರೆ. ಆಂಬುಲೆನ್ಸ್ ಅಂತಂದರೆ ಬರ್ತಾರೆ, ಪಬ್ಲಿಕ್ ನಿಂತಿರೋರು ಬೈತಾರೆ, ಜಾಗ ಬಿಡಿ ಅಂತ ಇದು ಮಾಡ್ತಾರೆ, ಸಪೋರ್ಟಿಂಗ್ ತುಂಬ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲೂ ನೀವು ಮಾಡ್ತೀರಾ ಇಲ್ಲ ಅಂತಲ್ಲ, ಎಲ್ರಿಗೂ ನಾವು ಹೇಳ್ತಿಲ್ಲ. ಕೆಲವೊಂದು ಜನಗಳು ಹೆಡ್ಫೋನ್ ಹಾಕೊಂಡು ಯೂಸ್ ಮಾಡೋರು, ಸಾಂಗ್ ಹಾಕೊಂಡು ಸಿಸ್ಟಮ್ ಹಾಕೊಂಡು ಯೂಸ್ ಮಾಡೋರು ಕಡಿಮೆ. ಬಟ್ ನೋಡ್ಬೇಕು ಆಂಬುಲೆನ್ಸ್ ಬರ್ತಿದ್ಯಾ, ಸರೌಂಡಿಂಗ್ ಬಗ್ಗೆ ಒಂದು ಯಾಕೆಂದ್ರೆ ನಮಗೆ ನಮ್ಮ ಜವಾಬ್ದಾರಿನಲ್ಲಿ ಪೇಷಂಟ್ ಇರುತ್ತೆ, ಹೋರಾಟದಲ್ಲಿ ಇರ್ತೀವಿ. ಜಗದೀಶ್ ಸರ್, ಟ್ರಾಫಿಕ್ ಡಿಪಾರ್ಟ್ಮೆಂಟಿನ ಪಾತ್ರ ಒಂದು ಆಂಬ್ಯುಲೆನ್ಸ್ ನ ಬೇಗ ಆಸ್ಪತ್ರೆ ತಲುಪಿಸೋ ಅಂತ ಕೆಲಸ ಮಾಡೋದ್ರಲ್ಲಿ ಎಷ್ಟಿದೆ ಅಂತೀರಿ? ನಿಖಿಲ್, ನಾನು ಮೊದಲಿಗೆ ನಾನು ಪ್ರಶಂಸೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಅತ್ಯಂತ ಪ್ರಾಮುಖ್ಯವಾದ ಸಬ್ಜೆಕ್ಟ್ ಅಂತ ಅಂದ್ಕೊಂಡಿದ್ದೇನೆ. ನಿಖಿಲ್, ಈಗ ನಾನು ನೆನ್ನೆ ಮಧ್ಯಾಹ್ನ ಒಂದು ಘಟನೆ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಸೂರ್ ಕಡೆಯಿಂದ, ರಾಜ್ಭವನ್ ಕಡೆಯಿಂದ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಚಾಲುಕ್ಯ ಜಂಕ್ಷನ್ ಕಡೆಗೆ ಬರ್ತಾರಂಥ ಸಂದರ್ಭದಲ್ಲಿ ಒಂದು ಆಂಬ್ಯುಲೆನ್ಸ್, ಮೋಸ್ಟ್ಲಿ ಆಂಬ್ಯುಲೆನ್ಸ್ನಲ್ಲಿ ಸೀರಿಯಸ್ ಇರ್ತಕ್ಕ ಆಂಬ್ಯುಲೆನ್ಸ್ ಸೌಂಡ್ ಸೈರನ್ ಹಾಕೊಂಡು ಬರ್ತಾ ಇದ್ದಾರೆ. ಸಂಬಡಿ ಇದರಲ್ಲಿ ಸೀರಿಯಸ್ ಪೇಷಂಟ್ನ ಶಿಫ್ಟ್ ಮಾಡ್ತಾ ಇದ್ದಾರೆ, ಯಾವುದೋ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದ್ದಾರೆ. ನಾನು ನೋಡಿದೆ, ಆ ಸೌಂಡ್ ಕೇಳಿದ ತಕ್ಷಣ ನನಗೆ ಒಂದು ರೀತಿ ಇದಾಯಿತು. ಒಂದು ತಕ್ಷಣವೇ ನಾನು ಅವ್ರಿಗೆ ದಾರಿ ಬಿಟ್ಟು ಕೊಡಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಅಂತ ನಾನು ಎಕ್ಸ್ಟ್ರೀಮ್ ಲೆಫ್ಟಿಗೆ ಬಂದೆ. ಆದರೆ ಅಲ್ಲಿ ಚಾಲುಕ್ಯ ಹೋಟೆಲ್ ಜಂಕ್ಷನಲ್ಲಿ ಇರ್ತಕ್ಕಂಥ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಮೋಸ್ಟ್ಲಿ ಸೈರನ್ ಕೇಳ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆದರೂ ಸಿಗ್ನಲ್ ಬಿಡುವ ಸುಮಾರು ಒಂದು 2 to 3 ಮಿನಿಟ್ಸ್ ಅವರು ಅಲ್ಲಿಯೇ ಇದ್ದರು. ಎಕ್ಸ್ಟ್ರೀಮ್ ನಾನು ಒಂದು ವೆಹಿಕಲ್ ಮಾತ್ರ ನಾನು ಲೆಫ್ಟಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಯಿತು, ಆದರೆ ಯಾವ ವೆಹಿಕಲ್ ಕೂಡ ಮುಂದೆ ಮೂವ್ ಆಗ್ತಿಲ್ಲ, ಯಾಕೆಂದರೆ ಸಿಗ್ನಲ್ ಇತ್ತು. ಆ ನಿಟ್ಟಿನಲ್ಲಿ 2 ನಿಮಿಷ ನಾನು ಅದು ಪಾಸ್ ಆಗೋವರೆಗೂ ಕೂಡ ನಾನೇ ಕಂಪ್ಲೀಟ್ ಎಕ್ಸ್ಟ್ರೀಮ್ ಲೆಫ್ಟಿಂಗ್ ಆಗಿ ಬಿಟ್ಟುಕೊಟ್ಟು ದಾರಿಗೆ ಹೋಯ್ತು ಅಂತ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಲ್ಲಿ ವೆಯ್ಟ್ ಮಾಡಿದ್ರು. ನೀವಾಗಲೇ ಹೇಳ್ತಾ ಇದ್ರಿ ಗೋಲ್ಡನ್ ಅವರ್ಸ್ ಎಷ್ಟು ಮುಖ್ಯ ಅಂತ. ಆ 2-3 ಮಿನಿಟ್ಸ್ ಕೂಡ ಒಬ್ಬ ಪೇಷಂಟ್ನ ಒಂದು 3 ಮಿನಿಟ್ಸ್ 2 ಮಿನಿಟ್ಸ್ 1 ಮಿನಿಟ್ ಕೂಡ ಬಹಳ ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ನಾನು ನೋಡಿದಂಥ ಸಂದರ್ಭದಲ್ಲಿ ಆ ಆಂಬ್ಯುಲೆನ್ಸ್ ಪಾಸ್ ಆಯಿತು, ಚಾಲಕದಲ್ಲಿ ಪಾಸ್ ಆಯಿತು. ನನಗೆ ನನ್ನ ಟ್ರಾಫಿಕ್ ನನ್ನ ಸಹೋದರರಿಗೆ ಇರ್ತಕ್ಕಂಥ ಕೊಲೀಗ್ಸ್ಗೆ ಹೇಳಲಿಕ್ಕೆ ಬಯಸ್ತೇನೆ,
ಒಂದು ಹೈಟೆಕ್ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿ ಬಳಸ್ಕೊಂಡ್ರೆ ಸಾಧ್ಯ ಆಗುತ್ತೆ. ಆಂಬ್ಯುಲೆನ್ಸ್ಗಳಿಗೆ ಆಂಟೆನಾನ ಫಿಕ್ಸ್ ಮಾಡ್ತಕ್ಕಂಥದ್ದು ಮತ್ತು ರೇಡಿಯೇಷನ್ ಇಂಟಿಗ್ರೇಟೆಡ್ ಈ ಒಂದು ಫ್ರೀಕ್ವೆನ್ಸಿ ಇಂಟಿಗ್ರೇಟೆಡ್ ಟ್ರಾಫಿಕ್ ಸಿಗ್ನಲ್ನ ಅಳವಡಿಸ್ತಕ್ಕಂಥದ್ದು. ಅದೇ ರೀತಿ ಕೆಲವು ಕಡೆ ಈ ಒಂದು ಎಮರ್ಜೆನ್ಸಿ ಪೆಡೆಸ್ಟ್ರಿಯನ್ಸ್ ಕ್ರಾಸ್ಗೋಸ್ಕರ ಕೆಲವು ಕಡೆ ರಸ್ತೆಗಳು ಕೆಲವು ಎಕ್ಸ್ಕ್ಲೂಸಿವ್ ಪೆಡೆಸ್ಟ್ರಿಯನ್ ಕ್ರಾಸ್ಗೆ ಒಂದು ಜಗದೀಶ್ ಸಿಗ್ನಲ್ ಸರ್, ಮಾಡಿದ್ದಾರೆ. ನೀವು ಶುರುನಲ್ಲೇ ಪರಿಹಾರದ ಬಗ್ಗೆ ಏನ್ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದಿರಿ, ಇದನ್ನ ನಾನು ಸ್ವಾಗತಿಸ್ತೀನಿ. ನಾವು ಬರೀ ಸಮಸ್ಯೆ ಬಗ್ಗೆ ಮಾತನಾಡುವಂಥ ಚಾನಲ್ಲು ಅಲ್ಲ, ಇದು ಆ ಥರದ ಕಾರ್ಯಕ್ರಮನೂ ಅಲ್ಲ. ನಾವು ಸಮಸ್ಯೆ ತೆಗಿತೀವಿ ಅಂದ್ರೆ ಅದರ ಪಾಸಿಬಲ್ ಪರಿಹಾರದ ಬಗ್ಗೆ ಕೂಡ ಚರ್ಚೆಗೆ ಇಲ್ಲಿ ಆಸ್ಪದ ಇದೆ. ಬಹಳ ಸಂತೋಷ ನೀವು ಶುರು ಮಾಡಿದ್ದೀರಿ. ಅದ್ರ ಬಗ್ಗೆ ನನ್ನ ಹತ್ರ ಒಂದು 2-3 ಪ್ರಶ್ನೆ ಕೂಡ ಇದೆ. ನಾನು ಬೇರೆ ಅತಿಥಿಗಳನ್ನ ಮಾತಾಡಿಸಿ ಮಾತ್ರ ಬರ್ತೀನಿ. NR ರಮೇಶ್ ಅವರು ಈ ಚರ್ಚೆಗೆ ಇವತ್ತು ಕಾರಣರಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್ ನಮಸ್ಕಾರ. ಮಾಜಿ ಯಡಿಯೂರು ಕಾರ್ಪೊರೇಟರ್, ಬೆಂಗಳೂರು ದಕ್ಷಿಣ BJP ಅಧ್ಯಕ್ಷರು NR ರಮೇಶ್ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಬಗ್ಗೆ ಒಂದು ಕಾಳಜಿ ವಹಿಸಬೇಕು, ಅದಕ್ಕೆ ಆದ್ಯತೆ ಸಿಗಬೇಕು, ಜನರ ಸಹಕಾರ ಹೆಚ್ಚಿಸಬೇಕು ಅಂದ್ರೆ ಕೆಲವೊಂದಷ್ಟು ಮಾರ್ಪಾಡುಗಳನ್ನ ಮಾಡಿಕೊಂಡು ಇದನ್ನ ನಾವು ಸಾಧಿಸ್ಬೋದಾ ಅನ್ನೋ ಒಂದು ಪ್ರಶ್ನೆನ ನಮ್ಮ ಮುಂದೆ ತಂದಿದ್ದಾರೆ. ರಮೇಶ್ ಸರ್, ವೀಕ್ಷಕರಿಗೋಸ್ಕರ ನೀವು ಕೊಟ್ಟಿರುವಂತಹ ಸಲಹೆಗಳ ಬಗ್ಗೆ ಒಂಚೂರು ಹೇಳ್ಬೋದಾ? ಸರ್ ತಾವು ಮ್ಯೂಟ್ ಒತ್ತಿದ್ದೀರಿ, ಅನ್ಮ್ಯೂಟ್ ಮಾಡಿ ಸರ್. ಸರ್ ಮ್ಯೂಟ್ ಒತ್ತಿದ್ದೀರಿ ರಮೇಶ್ ಸರ್, ಮ್ಯೂಟ್ ಒತ್ತಿದ್ದೀರಿ. ಈಗ ಕೇಳಿಸ್ತಿದೆ. ಈಗ ಕೇಳಿಸ್ತಾ ಇದೆಯಲ್ಲ? ಈಗ ಕೇಳಿಸ್ತಿದೆ ಸರ್, ಹೇಳಿ. ಒಂದು ಇವತ್ತಿನ ದಿವಸ ನಾನು ಬೆಳಿಗ್ಗೆ ಮುಖ್ಯಮಂತ್ರಿಗಳನ್ನ ಖುದ್ದಾಗಿ ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನ ಕೂಡ ಕೊಟ್ಟಿದ್ದೀನಿ. ಬೇರೆ ಬೇರೆ ಕಾರಣಗಳು ಅವ್ರ ಜೊತೆ ಭೇಟಿ ಇತ್ತು, ಅದ್ರ ಜೊತೆಗೆ ಇದು ತುಂಬಾ ಬಹಳ ಪ್ರಮುಖವಾಗಿರೋಂಥದ್ದು. ಮೊನ್ನೆ ದಿವಸ ನಾನು ರಾಘವೇಂದ್ರ ರಾಜ್ಕುಮಾರ್ ಅವರು ನನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿದಕ್ಕೆ ನಾನು ಅವ್ರ ಮನೆಗೆ ಹೋದಾಗ ಸುಮಾರು 1.5 ಗಂಟೆಗಳ ಕಾಲ ಅವ್ರು ಮಾತಾಡಿದ್ರು. ಅವ್ರು ಹೇಳ್ದಂತ ವಿಷಯ ನಿಜಕ್ಕೂ ಗಾಬರಿ ಆಗುವಂಥದ್ದು. ನಾವು ಅನ್ಕೊಂಡಿದ್ದು ಬೇರೆ, ಅಪ್ಪು ಅವರ ಸಾವಿಗೆ ಸಂಬಂಧಪಟ್ಟಾಗೆ ನಾವು ಅನ್ಕೊಂಡಿದ್ದು ಬೇರೆ, ಆದ್ರೆ ಅಲ್ಲಿ ಅಲ್ಲ ನಿಜವಾಗ್ಲೂ ವಾಸ್ತವನೇ ಬೇರೆ ಇತ್ತು. ಅವ್ರ ಮನೆ ಇರ್ತಕ್ಕಂಥದ್ದು ಸದಾಶಿವನಗರ ಏರಿಯಾದಲ್ಲಿ. ಅವರು ಎದೆ ನೋವು ಕಾಣಿಸ್ಕೊಂಡಿದ ತಕ್ಷಣ ರಮಣ್ ರಾವ್ ಅವರ ಕ್ಲಿನಿಕ್ ಹೋಗ್ತಾರೆ, ಅದು ಅಲ್ಲೇ ಪಕ್ಕದಲ್ಲೇ ಇರೋದು. ಅಲ್ಲಿ ಅವರು ನಿಮ್ ಸ್ಟ್ರೈನ್ ಆಗಿರೋದ್ರಿಂದ ನೀವು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಹಾಗಾಗಿ ಅವರು ವಿಕ್ರಮ್ ಆಸ್ಪತ್ರೆಗೆ ಸಹಜವಾಗಿ ಕಳಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಕಾರ್ಡಿಯಾಲಜಿಸ್ಟ್ಗಳು ಹೇರಳವಾಗಿದ್ದಾರೆ, ಒಳ್ಳೊಳ್ಳೆ ಸ್ಪೆಷಲಿಸ್ಟ್ಗಳಿದ್ದಾರೆ. ಕಾವೇರಿ ಜಂಕ್ಷನ್ ಇಂದ ಬಿಡಿಎ ಜಂಕ್ಷನ್ ಹತ್ರ ಸ್ವಲ್ಪ ಮುಂದಕ್ಕೆ ಬಂದ್ರೆ ಮೌಂಟ್ ಕಾರ್ಮಲ್ ಕಾಲೇಜ್ ಕಡೆ ತಿರ್ಕೊಳ್ಳೋದು, ಅದಾದ್ಮೇಲೆ ಶಾಂಗ್ರಿಲಾ ಹೋಟ್ಲು, ಅದರ ಪಕ್ಕದಲ್ಲಿ ವಿಕ್ರಮ್ ಆಸ್ಪತ್ರೆ. ಕೇವಲ 1.5 ಕಿಲೋಮೀಟರ್ ದೂರದ ಈ ಒಂದು ಪ್ರಯಾಣವನ್ನ ಅಪ್ಪು ಅವ್ರನ್ನ ಕರ್ಕೊಂಡು ಹೋಗಕ್ಕೆ ತಗೊಂಡಿರೋಂಥದ್ದು 45 ನಿಮಿಷ. ಶಾಂಗ್ರಿಲಾ ಹೋಟೆಲ್ ಹತ್ರ ಬಂದಾಗ ಅವ್ರು ಕೊನೆಯ ಹೆಸರು ಹೇಳಿದ್ದಾರೆ ಅಂತ ಹೇಳಿ ವಿಷಯ ಗೊತ್ತಾಯ್ತು. ಅಂದ್ರೆ ಇನ್ನು ಕೇವಲ 2 ನಿಮಿಷಗಳ ಕಾಲಾವಕಾಶದಲ್ಲಿ ವಿಕ್ರಮ್ ಆಸ್ಪತ್ರೆ ಸಿಕ್ಕಿರೋದು. ಹಾಗಾಗಿ ಒಂದು 10 ನಿಮಿಷ ಮುಂಚಿತವಾಗಿ ಪುನೀತ್ ರಾಜ್ಕುಮಾರ್ ಅವ್ರು ಏನಾದ್ರು ವಿಕ್ರಮ್ ಆಸ್ಪತ್ರೆಗೆ ತಲುಪಿದಿದ್ರೆ 100ಕ್ಕೆ 100 ಇವತ್ತು ಅವ್ರು ನಮ್ಮ ಜೊತೆ ಇರ್ತಾ ಇದ್ರು. ಆದ್ರೆ ಎಲ್ಲಿ ಎಡವಟ್ ಆಯ್ತು ಅಂದ್ರೆ, ಸಹಜವಾಗಿಯೇ ಕಾವೇರಿ ಜಂಕ್ಷನ್ ಇಂದ ಬಿಡಿಎ ಇಂದ ಈ ನಮ್ಮ ಲಾಮಾರ್ವಾಲ ಹೋಟೆಲ್ ಏನಿದೆ ಅಲ್ಲ, ಇದು ಲೇಮಿರೆಡಿಯನ್ ಹೋಟೆಲ್ ಏನಿದೆ, ಅಲ್ಲಿ ತನಕ ನಿಮ್ಗೆ ದೊಡ್ಡ ಮಟ್ಟದ ಸಂಚಾರ ದಟ್ಟಣೆ ಯಾವಾಗ್ಲೂ ಇರುತ್ತೆ. ಆದ್ರೆ ಅವರು ಇದು ಸಕಾಲದಲ್ಲಿ ಅವ್ರೇನಾದ್ರು ತಲುಪಿದ್ರೆ 100-150 ಇವತ್ತು ನಮ್ ಜೊತೆ ಇರ್ತಾ ಇದ್ರು. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತೇನ್ ಮನವಿ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗ್ಬಾರ್ದು. ಪ್ರತಿಯೊಬ್ಬ ಮನುಷ್ಯನ ಜೀವ ನಮ್ಗೆ ಬಹಳ ಮುಖ್ಯ ಆಗಿರೋದ್ರಿಂದ ಪ್ರತಿನಿತ್ಯ ಸಾವಿರಾರು ಜನ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾದಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳ ಮೂಲಕ ಅವರು ಆಸ್ಪತ್ರೆಗಳನ್ನ ತಲುಪುವಂತ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಏನ್ ಹೇಳಿದ್ದೀನಿ, ಇದು ಕೋಟ್ಯಾಂತರ ರೂಪಾಯಿ ಏನಾಗೋದಿಲ್ಲ, ಕೆಲವೇ ಲಕ್ಷಗಳಲ್ಲಿ ಆಗುವಂತದ್ದು. ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಅಧೀನದಲ್ಲಿರ್ತಕ್ಕಂಥ 108 ಆಂಬ್ಯುಲೆನ್ಸ್ಗಳು ಸೇರಿದಾಗೆ ಖಾಸಗಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಆಂಬ್ಯುಲೆನ್ಸ್ಗಳಿಗೂ ಕೂಡ ಸರ್ಕಾರದ ವತಿಯಿಂದ ಒಂದು LED ಡಿಸ್ಪ್ಲೇ, ಅದೇನು ಎಲ್ಲ ತುಂಬಾ ಕಡಿಮೆ ದರದಲ್ಲಿ ಆಗುವಂಥದ್ದು. ರೋಗಿ ಯಾವ ಸ್ಥಳದಿಂದ ಹೊರಡ್ತಾನೆ ಅಲ್ಲಿಂದ ಅವ್ರು ಯಾವ ಆಸ್ಪತ್ರೆಗೆ ಹೋಗ್ಬೇಕು, ಯಾವ ಆಸ್ಪತ್ರೆ ಇರ್ತಕ್ಕಂಥ ಆಸ್ಪತ್ರೆ ವಿವರಗಳನ್ನ ಅಲ್ಲಿ ತಿಳಿಸುವಂಥದ್ದು, ಈ ಬಸ್ ರೂಟ್ಗಳು ತಿಳಿಸಿದಾಗೆ ಅದ್ರ ಜೊತೆಗೆ ಒಂದು ಮೈಕ್ ಅನೌನ್ಸ್ಮೆಂಟ್ ಮಾಡುವಂಥದ್ದು. ಮೈಕ್ ಅನೌನ್ಸ್ಮೆಂಟ್ ಡ್ರೈವರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ಇವಾಗ ನಮ್ಮ ವಲ್ಲಭ್ ಕ್ರಿಯೇಷನ್ಸ್ ಅನ್ನೋರು ಒಂದು ಒಳ್ಳೆ ಅತ್ಯಾಧುನಿಕವಾದಂತ ಮಾಡರ್ನೈಸ್ ಆಗಿರ್ತಕ್ಕಂಥ ಒಂದು ಇಕ್ವಿಪ್ಮೆಂಟ್ ಕಂಡುಹಿಡಿದಿದ್ದಾರೆ. ಅದರಲ್ಲಿ ನೀವು ಆ ಆಸ್ಪತ್ರೆದು ಇದು ವಿವರ ಅದು ಟೈಪ್ ಮಾಡಿದ ತಕ್ಷಣ ಅಥವಾ ತಿಳಿಸಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಅದೇ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈ ತರ ಮಾಡಿದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಜನರಿಗೂ ಸ್ವಲ್ಪ ಈ ವ್ಯಕ್ತಿ ಇದ್ರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದೆ, ನಾವು ಜಾಗ ಮಾಡ್ಕೊಡ್ಬೇಕು ಅನ್ನೋದ್ರ ಜೊತೆಗೆ
ಆ ರಸ್ತೆಯಲ್ಲಿ ಇರ್ತಕ್ಕಂಥ ಸಂಚಾರಿ ಪೊಲೀಸರು ಕೂಡ ಒಂದು ಇದನ್ನ ವಾಹನವನ್ನ ಜೀರೋ ಟ್ರಾಫಿಕ್ ಅಲ್ಲಿ ತುಂಬಾ ಗಂಭೀರವಾಗಿರುವಂತದ್ದಾದ್ರೆ ಜೀರೋ ಟ್ರಾಫಿಕ್ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ತಗೊಂಡೋಗೋದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಅನುಕೂಲ ಆಗತ್ತೆ. ಯಾತಕ್ಕೆ ಅಂತಂದ್ರೆ ಇವತ್ತು ಖಾಲಿ ಹೋಗ್ತಾ ಇರತಕ್ಕಂಥ ಆಂಬ್ಯುಲೆನ್ಸ್ಗಳು ಕೂಡ ಸೈರನ್ ಮಾಡ್ಕೊಂಡು ಹೋಗ್ತಾ ಇರತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಎಲ್ಲ ಜನರಿಗೆ ಅಂತ ದೊಡ್ಡ ಪರಿಣಾಮ ಬೀರ್ತಾ ಇಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಇದನ್ನ ಉದಾಸೀನ ಕೂಡ ಮಾಡ್ತಾರೆ. ಹಾಗಾಗಿ ರೋಗಿ ಇರ್ತಕ್ಕಂಥ ಗಂಭೀರ ಸ್ಥಿತಿಯಲ್ಲಿ ಇರ್ತಕ್ಕಂಥ ರೋಗಿ ಇರ್ತಕ್ಕಂಥ ವಾಹನಕ್ಕೆ ದಾರಿ ಮಾಡ್ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಒಂದು ಬೇರೆ ದಾರಿನೇ ಇಲ್ಲ. ನಮಗೆ ಅನೌನ್ಸ್ಮೆಂಟ್ ಒಂದು ಮತ್ತೆ ಡಿಸ್ಪ್ಲೇ ಅದಕ್ಕೆ ಅಂದ್ರೆ ಟ್ರಾಫಿಕ್ ಪೊಲೀಸ್ನವ್ರಿಗೆ ಯಾವ ಆಸ್ಪತ್ರೆಗೆ ಹೋಗುತ್ತೆ ಅನ್ನೋ ತಿಳಿಸ್ಕೊಡ್ಬೇಕಾಗಿರೋದ್ರಿಂದ ಅವರು ಆ ಆಸ್ಪತ್ರೆ ದಾರಿ ತನಕ ಇವ್ರಿಗೆ ಜೀರೋ ಟ್ರಾಫಿಕ್ ಅಲ್ಲಿ ಕಳ್ಸೋದಕ್ಕೂ ಇನ್ನೊಂದಕ್ಕೂ ವೈರ್ಲೆಸ್ ಅಲ್ಲಿ ಮೆಸೇಜ್ಗಳು ಕೊಟ್ಟು ಬೇಗ ಕಳ್ಸ್ಕೊಡಕ್ ವ್ಯವಸ್ಥೆ ಮಾಡ್ಬೋದು. ಈ ರೀತಿ ಮಾಡಿದಾಗ ಎಲ್ಲೋ ಒಂದ್ ಕಡೆ ಪ್ರತಿನಿತ್ಯ 100 ಪ್ರಾಣಗಳು ಉಳಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದ್ದರಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಪತ್ರವನ್ನ ಕೊಟ್ಟೆ. ಆ ಯೋಜನೆಗೆ ಹೇಗೆ ಹರೀಶ್ ಯೋಜನೆ ಅಂತ ಮಾಡಿದ್ರು, ನೆಲಮಂಗಲ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ದಾರುಣವಾಗಿ ವಾಹನದ ಅಪಘಾತದಲ್ಲಿ ಬಲಿಯಾಗಿದ್ದ, ಅದೇ ರೀತಿ ಪುನೀತ್ ರಾಜ್ಕುಮಾರ್ ಯೋಜನೆ ಅಂತ ಇಡಬೇಕು ಅಂತ ಹೇಳಿದಕ್ಕೆ ಮುಂದಿನ 2022 ಏನು ಫೆಬ್ರವರಿ ತಿಂಗಳಲ್ಲಿ ಮಣ್ಣೆ ಆಗ್ತದೆ, ಅದರಲ್ಲಿ 100ಕ್ಕೆ 100 ಈ ಹೆಸರಿನಲ್ಲಿ ಯೋಜನೆ ಪ್ರಾರಂಭ ಮಾಡೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಅನುದಾನವನ್ನ ಇರ್ತೀವಿ. ಮತ್ತೆ ಯೋಜನೆಯನ್ನ ಕೂಡ ಆಯವ್ಯದಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಪೂರ್ವಕವಾಗಿ ಅವ್ರು ಹೇಳಿರೋದ್ರಿಂದ ಎಲ್ಲ ನಮ್ಮ ನ್ಯೂಸ್ ಫಸ್ಟ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ, ಕನ್ನಡಿಗರಿಗೆ ಮುಖ್ಯಮಂತ್ರಿಗಳು ಎಲ್ಲ ಪರವಾಗಿ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಲೆಟರ್ ಕೊಟ್ಟಿದ ತಕ್ಷಣ ನಿಜಕ್ಕೂ ಒಳ್ಳೆ ಆಲೋಚನೆ ರಮೇಶ್, ಇದು ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳಿದ್ರು. ಹೇಳಿ ಕೇಳಿ ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬದ ಬಗ್ಗೆ ಅಪಾರವಾದಂತ ಅಭಿಮಾನ ಇಟ್ಕೊಂಡಿರೋಂಥವ್ರು. ಹಾಗಾಗಿ ಹೇಳ್ತಿರೋದ್ರಲ್ಲಿ ಬಹಳ ಅರ್ಥಪೂರ್ಣವಾದ ಅಂಶ ಅಂದ್ರೆ ಯಾವ್ದು ಗೊತ್ತಾ ಸರ್? ಜನ ಟ್ರಾಫಿಕ್ ಅಲ್ಲಿ ಅವ್ರದೇ ಒಂದು ಲೋಕದಲ್ಲಿ ಇರ್ತಾರೆ. ಮನೆ ಬಗ್ಗೆ ಯೋಚನೆ, ಎಲ್ಲಿಗೆ ಹೋಗ್ತಿದ್ದೀನಿ ಅದ್ರ ಬಗ್ಗೆ ಯೋಚನೆ, ಸೈರ ನೋಡಿದ್ರೆ ಒಂದು ರೀತಿಯಲ್ಲಿ ಉದಾಸೀನ. ನೀವೇನ್ ಹೇಳಿದ್ರಿ 100ಕ್ಕೆ 100 ಇದೆ. ಒಂದು ಸಂವೇದನೆಯನ್ನ ಬೆಳೆಸುವಂತ ಒಂದು ಅವಕಾಶ. ಪೇಷಂಟ್ ಇದ್ದಾರೆ, ಹೋಗ್ತಿದ್ದಾರೆ ಅಂದಾಗ ಮುಂದೆ ಇರೋನ್ಗೆ ಸಹಕಾರ ಕೊಡ್ಬೇಕು ಅಂತ ಅನ್ಸತ್ತಲ್ಲ, ಆ ಭಾವನೆಯನ್ನ ಮೂಡಿಸೋದಕ್ಕೆ ನೀವೇನ್ ಹೇಳಿದ್ದೀರಿ, ಇದರಿಂದ ಸಾಧ್ಯತೆ ಇದೆ ಅಂತ ನಮಗೆ ಈ ಕ್ಷಣ ಕಂಡು ಬರ್ತಿದೆ. ಇದಕ್ಕೆ ಜನ ಪ್ರತಿಕ್ರಿಯಿಸ್ತಾರೆ. ಒಂದು ಮಾತು ನಿಖಿಲ್, ಪ್ಲೀಸ್ 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 ಒಂದು ಮಾತು ಏನಿಲ್ಲ, ಇವತ್ತು ಜನ ಇರೋದು ಕೂಡ ಹಾಗೆ. ಆಂಬ್ಯುಲೆನ್ಸ್ ವಾಹನದ ಚಾಲಕರುಗಳು ಕೂಡ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ, ಖಾಲಿ ಇರ್ತಕ್ಕಂಥ ವಾಹನಗಳು ಕೂಡ ಸೈರನ್ ಹಾಕೊಂಡು ಹೋಗುವಂತದ್ದು ನಮ್ಗೆಲ್ಲ ಅನುಭವಕ್ಕೆ ಬಂದಿರೋದ್ರಿಂದ ಇದರಲ್ಲಿ ರೋಗಿ ಇದಾರೆ ಅಥವಾ ಇಲ್ಲ ಅನ್ನೋ ವಿಷಯ ನಮ್ಗೆ ಈಚೆ ಕಡೆ ತಿಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಎಲ್ಲ ಯಾರೋ ಒಂದು ಮಾತು ಕಿವಿಯಿಂದ ಕಿವಿಗೆ, ಬಾಯಿಯಿಂದ ಬಾಯಿಗೆ ಹರಡಿ ಇಲ್ಲ ಖಾಲಿ ವಾಹನಗಳಿಗೂ ಈ ತರ ಹಾಕೊಂಡು ಹೋಗ್ತಾರೆ ಅನ್ನೋ ವಿಷಯಗಳು ತಲುಪಿರೋದ್ರಿಂದ ಜನರು ಆತರ ವರ್ತನೆ ಮಾಡ್ತಾ ಇರ್ಬೋದು. ಜನರದು ನಾವಿಲ್ಲ ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ಅಂತಿಮವಾಗಿ ಈ ರೀತಿಯ ರೋಗಿಯ ಪರಿಸ್ಥಿತಿ ಬಗ್ಗೆ ಒಂದು ಮೈಕ್ ಅನೌನ್ಸ್ಮೆಂಟ್ ಅದೇ ವಾಹನದಲ್ಲಿ ಅಳವಡಿಸ್ತಾರೆ. ಮೈಕ್ ಸೌಂಡ್ ಸಿಸ್ಟಮ್ದು ಒಂದು ಅಳವಡಿಸಿ ಅದನ್ನ ರೋಗಿಯನ್ನ ತಗೊಂಡೋಗುವಂತ ಸಂದರ್ಭದಲ್ಲಿ ಈ ರೀತಿ ಆಗೋದು ಕಡಿಮೆ ಆಗತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಇವತ್ತು ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳಿಗೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಇದನ್ನ ಜಾರಿಗೆ ತರ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಕೂಡ ನನ್ನ ಬಲವಾದ. ಸರ್, ನಿಮಗೆ ಧನ್ಯವಾದ ಕೂಡ. ಮತ್ತೆ ಎಷ್ಟೋ ಜೀವಗಳು ಉಳಿಯೋದಕ್ಕೆ ಈ ಒಂದು ಮಾರ್ಗವನ್ನ ನಾವು ತಗೊಂಡಾಗ ಅದು ಸಾಧ್ಯತೆಗಳು ಹೆಚ್ಚಾಗುತ್ತೆ ಅಂತ ನಮಗೆ ಈ ಕ್ಷಣ ಅಂತೂ ಕಂಡು ಬರ್ತಿದೆ. ಡಾಕ್ಟರ್ ಶ್ರೀಕಾಂತ್ ಇದ್ದಾರೆ, ನಾರಾಯಣ ಹೃದಯಾಲಯದ ಡಾಕ್ಟರ್ ಶ್ರೀಕಾಂತ್. ನಮಸ್ಕಾರ. ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ ನ್ಯೂಸ್ ಫಸ್ಟ್ಗೆ. ನೋಡಿ, ನೀವು ಎಷ್ಟು ಪ್ರಕರಣಗಳನ್ನ ನೋಡ್ತೀರಿ ಡಾಕ್ಟ್ರೆ ಒಂದು ತಿಂಗಳಲ್ಲಿ? ಫಾರ್ ಎಕ್ಸಾಂಪಲ್ ನಾನು ಕೇಳ್ತೀನಿ, ಇನ್ನೊಂದು 10 ನಿಮಿಷ ಮುಂಚೆ ಬಂದಿದ್ರೆ ನಾವು ಉಳಿಸ್ಬೋದಾಗಿತ್ತು, ಇನ್ನೊಂದು 5 ನಿಮಿಷ ಮುಂಚೆ ಸೇರಿದ್ರೆ ಲೆಸ್ ಡೇಂಜರಸ್ ಇರ್ತಾ ಇತ್ತು ಇವರ ಪರಿಸ್ಥಿತಿ. ಈ ತರದ ಕೇಸ್ಗಳನ್ನ ನೀವು ಎಷ್ಟು ನೋಡ್ತೀರಿ ಒಂದು ತಿಂಗಳಲ್ಲಿ? ಈ ರೀತಿಯಾದ ತೊಂದರೆ ಇವಾಗ ಎಮರ್ಜೆನ್ಸಿ ಅಂತಂದ್ರೆ ಹೃದಯಾಘಾತದಿಂದ ಕಾಮನೆಸ್ಟ್ ಎಮರ್ಜೆನ್ಸಿ, ತುಂಬಾ ಕಾಮನ್ ಆಗೋದು ಹೃದಯಾಘಾತ. ನಮ್ಮ ಅಪ್ಪ ಅವರು ಕೂಡ ಅದೇ ಆಗಿದ್ದು. ಈ ತರ ಸಮಯದಲ್ಲಿ ನಾವೇನ್ ಹೇಳ್ತೀವಿ, ಟೈಮ್ ಈಸ್ ಮಸಲ್ ಅಂತ ಹೇಳ್ತೀವಿ. ನಮ್ಮ ಹೃದಯಕ್ಕೆ ಡ್ಯಾಮೇಜ್ ಆಗ್ತಿರೋದು ನಿಮಿಷದಲ್ಲೂ, ಒಂದೊಂದು ನಿಮಿಷದಲ್ಲೂ ಸಾವಿರಾರು ಮಸಲ್ ಫೈಬರ್ಸ್ ಡೆತ್ ಆಗ್ತಾ ಇರುತ್ತೆ. ಗೋಲ್ಡನ್ ಹವರ್ ಕಾನ್ಸೆಪ್ಟ್ ಒಂದು ತಗೊಂಡ್ ಬಂದ್ರಿ, ತುಂಬಾ ಇಂಪಾರ್ಟೆಂಟ್. ಇಂಡಿಯಾ ಒಂದೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಮೋರ್ ದೆನ್ ಅರ್ಧಕ್ಕಿಂತ ಜಾಸ್ತಿ ಡೆತ್ಸ್, ಹಾರ್ಟ್ ಅಟ್ಯಾಕ್ ಇಂದ ಆಗಂತ ಡೆತ್ಸ್ ಪೇಷಂಟ್ ಆಸ್ಪತ್ರೆಗೆ ಬರೋಕ್ ಮುಂಚೆ ಆಗತ್ತೆ. ಅಂದ್ರೆ ಆ ಪೇಷಂಟ್ ಡಿಲೇ ಮಾಡಿರ್ಬೋದು, ಅಥವಾ ಅವರು ಸೇರೋ ಒಂದು ಆಸ್ಪತ್ರೆಯಿಂದ ದೂರ ಇರೋ ಕಾರಣದಿಂದನೂ ಇರ್ಬೋದು. ನಮ್ಮಲ್ಲಿ ಇವಾಗ ಒಂದು 10 ರಿಂದ 15 ಪೇಷಂಟ್ ಹಾರ್ಟ್ ಅಟ್ಯಾಕ್ ಅವ್ರು ಬಂದ್ರೆ ಡೆಫಿನೆಟ್ಲಿ ಒಬ್ರು ಅಥವಾ ಇಬ್ರು ಅವ್ರು ಬರೋದ್ ಲೇಟ್ ಆಗಿನೇ ಅವ್ರನ್ನ ಉಳಿಸ್ಲಿಕ್ಕೆ ಆಗದೆ ಇರ್ಬೋದು, ಅಥವಾ ಅವ್ರು ಬರೋಷ್ಟೊಳಗೆ ಅವ್ರ ಪ್ರಾಣ ಹೋಗಿರೋ ಚಾನ್ಸಸ್ ಫ್ರೀಕ್ವೆಂಟ್. ಅಂದ್ರೆ ಅಲ್ಲಿಗೆ ನೀವು ಹೇಳೋ ಪ್ರಕಾರ ಅರೌಂಡ್ 20% ಆಫ್ ದ ಕೇಸಸ್
ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಕೇಂದ್ರ ಸರ್ಕಾರದ ಸಂಸ್ಥೆ ಏನ್ ಹೇಳ್ತಿದೆ, 25.8% ಪ್ರಕರಣಗಳಲ್ಲಿ ಪ್ರಾಣವನ್ನ ಉಳಿಸ್ಬೋದಾಗಿತ್ತು, ಅವರು ತಡವಾಗಿ ಬಂದಿರೋದ್ರಿಂದಾನೇ ಆಗ್ಲಿಲ್ಲ ಅಂತ ಈ ಅಂಕಿಅಂಶ ಏನ್ ಕೊಟ್ಟಿದ್ದಾರೆ ಇದು ಸರಿಯಾಗಿ ಕೂಡ್ ಬರ್ತಿದೆ. ನೀವು ರಿಯಲ್ ಸಿಚುವೇಶನ್ ಹೇಳ್ತಿದ್ದೀರಿ, ಸ್ಟ್ಯಾಟಿಸ್ಟಿಕ್ ಕೂಡ ಅದನ್ನ ಸಪೋರ್ಟ್ ಮಾಡ್ತಿದೆ. ಇಲ್ಲಿಗೆ ಶ್ರೀಹರಿ ಅವ್ರನ್ನ ನಾನು ಕೇಳಬೇಕು. ಶ್ರೀಹರಿ ಸರ್, ಟ್ರಾಫಿಕ್ ಅನ್ನೋ ವಿಷಯದಲ್ಲಿ ನಿಮ್ಮದೇ ಆದ ಒಂದು ತಜ್ಞತೆ ಇದೆ ನಿಮಗೆ. ನೀವು ರಾಜ್ಯ ಸರ್ಕಾರ ಜಿಲ್ಲಾಡಳಿತಗಳಿಗೆಲ್ಲ ಸಲಹೆ ಕೊಡ್ತೀರಿ. ನಾನು ಇದ್ರ ಬಗ್ಗೆ ನಿಮ್ಮ ಸಲಹೆ ಏನು ಅಂತ ಕೇಳ್ತಿದ್ದೀನಿ. ಜನರಲ್ಲಿ ಒಂದು ಸಂವೇದನೆ ಕೂಡ ಬೆಳೆಸಬೇಕು, ಅಟ್ ದ ಸೇಮ್ ಟೈಮ್ ಒಂದು ಆದ್ಯತೆ ಸಿಗಬೇಕು ಆಂಬ್ಯುಲೆನ್ಸಿಗೆ. ರಾಷ್ಟ್ರಪತಿ ಇದ್ದಾಗ ಪ್ರಣಬ್ ಮುಖರ್ಜಿ ಅವ್ರು ಬೆಂಗಳೂರಿಗೆ ಬಂದಾಗ ನಿಮಗೆ ನೆನಪಿರ್ಬೋದು ಆ ಒಂದು ವಿಜುವಲ್. ಅವರು ತಮ್ಮ ರಾಷ್ಟ್ರಪತಿ ಕ್ಯಾವಲ್ಕೇಡ್ ಅನ್ನ ನಿಲ್ಸಿದ್ರು ಆಂಬ್ಯುಲೆನ್ಸ್ ದಾರಿ ಮಾಡ್ಕೊಡೋದಕ್ಕೆ. ಝೀರೋ ಟ್ರಾಫಿಕ್ ಇದ್ದಲ್ಲೂ ಕೂಡ ಅವರು ಆ ಆದ್ಯತೆಯನ್ನ ತೋರಿಸೋದ್ರ ಮೂಲಕ ಅವ್ರ ದೊಡ್ಡತನವನ್ನ ತೋರಿಸಿದ್ದಾರೆ. ಆದ್ರೆ ಎಲ್ಲರೂ ಅದೇ ತರ ಆಗಬೇಕು, ಎಲ್ಲ ಪರಿಸ್ಥಿತಿಯಲ್ಲೂ ಅದು ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾನು ನಿಮಗೆ ಕೇಳ್ತೀನಿ ಪ್ಲೀಸ್. ಈಗ ಗೋಲ್ಡನ್ ಅವರ್ ಅನ್ನೋದು ಆಕ್ಚುಲಿ 1 ಅವರ್ ಅಂತ ಅಲ್ಲ ಲೆಕ್ಕ ಇಲ್ಲ, ಅದು ಇವನ್ 5 ನಿಮಿಷನೇ ಆಗಿರ್ಬೋದು, 3 ನಿಮಿಷನೇ ಆಗಿರ್ಬೋದು. ಅದರಿಂದ ಈ ವಾಹನಗಳಿಗೆ ಚಾಲನೆ ಮಾಡೋದು ಅತಿ ಮುಖ್ಯವಾಗಿರುತ್ತೆ. ಹಾಗೂ ಈ ಸೈರನ್ಗಿಂತನೂ ಝೀರೋ ಟ್ರಾಫಿಕ್ ಅಲ್ಲಿ ಹೋಗೋದು ಒಳ್ಳೇದು. ಒಂದು ಯಾವುದೋ ಹೃದಯನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ನಾವು ಸೈರನ್ ಆಂಬ್ಯುಲೆನ್ಸ್ಗೆ ಫ್ರೀ ಇದು ಮಾಡ್ಕೊಡ್ತೀವಿ, ನಾವು ಫ್ರೀ ಲೇನ್ ಮಾಡ್ಕೊಡ್ತೀವಿ, ಅದನ್ನ ಝೀರೋ ಟ್ರಾಫಿಕ್ ಮಾಡ್ಕೊಡ್ತೀವಿ. ಅದು ಒಬ್ಬ ಜೀವನೇ ಉಳಿಸೋಕ್ಕೋಸ್ಕರ ಅವ್ರಿಗೆ ಯಾಕೆ ಝೀರೋ ಟ್ರಾಫಿಕ್ ಮಾಡಬಾರ್ದು, ಅದ್ರ ಕಡೆ ಕೂಡ ಗಮನ ಹಾಕೊಡ್ಬೇಕು. ಹಾಗೂ ವಾಹನಗಳಿಗೆ ಸ್ಪೀಕರ್ ಅಳವಡಿಸೋದು, ಪರ್ಟಿಕ್ಯುಲರ್ಲಿ ಆಂಬ್ಯುಲೆನ್ಸ್ಗಳಿಗೆ ಸ್ಪೀಕರ್ ಹಾಕೋದು ಎಷ್ಟರ ಮಟ್ಟಿಗೆ ಕರೆಕ್ಟು. ಯಾಕೆಂದ್ರೆ ಜನರಲ್ ಆಗಿ ಆ ನ್ಯೂಸ್ ನಾನ್ ಸೆನ್ಸ್ ಅಂತೀವಿ, ಇದ್ರ ನಾಯ್ಸ್ ಇದ್ರದ್ದು ಅದನ್ನ ನಾಯ್ಸ್ ವೈಬ್ರೇಷನ್ಗೆನೆ ಕೆಲವು ಸಾರಿ ಪೇಷಂಟ್ಗೆ ಆತಂಕ ಉಂಟು ಮಾಡಿ ಅಲ್ಲೇ ಪೇಷಂಟ್ ಕೂಡ ತುಂಬಾ ತೊಂದರೆಗೆ ಒಳಗಾಗ್ಬೋದು. ಆದ್ರಿಂದ ಅದ್ರ ಬದಲು ಝೀರೋ ಟ್ರಾಫಿಕ್ ಖಂಡಿತವಾಗಿ ಮಾಡ್ಬೋದು. ಹಾಗೂ ಈಗ ಪ್ರೆಸೆಂಟ್ ಡೇನಲ್ಲಿ ಆ್ಯಪ್ಗಳು ಬಂದಿದೆ, ನಿಯರೆಸ್ಟ್ ಹಾಸ್ಪಿಟಲ್, ಸ್ಪೆಷಲೈಸ್ ಹಾಸ್ಪಿಟಲ್ ಯಾವ್ದು ಸುತ್ತಮುತ್ತಲಿದೆ ಅಂತ ಗೊತ್ತಾಗುತ್ತೆ, ಅಲ್ಲಿಗೆ ಝೀರೋ ಟ್ರಾಫಿಕ್ ಮಾಡೋದು ಅವಶ್ಯಕತೆ ಆಗುತ್ತೆ. ಅಲ್ಲ ಶ್ರೀಹರಿ ಸರ್, ಈಗ ತಂತ್ರಜ್ಞಾನವನ್ನ ಬಳಸೋದ್ರ ಬಗ್ಗೆ ಜಗದೀಶ್ ಅವರು ಮಾತಾಡ್ತಿದ್ರು. ಜಗದೀಶ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ, ಟ್ರಾಫಿಕ್ ಇಲಾಖೆಯಲ್ಲಿ ಸಾಕಷ್ಟು ಸಮಯವನ್ನ ಕಳೆದಿದ್ದಾರೆ ಅವರು. ಅಂದ್ರೆ ಈಗ ರಮೇಶ್ ಅವರು ಕೂಡ ಇದಕ್ಕೆ ಜಾಯ್ನ್ ಆಗ್ಬೋದೇನೋ. ಒಂದು ಆಂಬ್ಯುಲೆನ್ಸ್ ಸಿಗ್ನಲ್ ಹತ್ತತ್ರ ಬರ್ತಿದೆ ಅಂದಾಗ ಒಂದು ರೀತಿಯಲ್ಲಿ ಒಂದು ಕಮ್ಯುನಿಕೇಶನ್ ಚಾನೆಲ್ ಅನ್ನ ನಾವು ಸ್ಥಾಪಿಸಬಹುದಾ? ಇಲ್ಲಿ ಒಂದು ಆಂಬ್ಯುಲೆನ್ಸ್ ಕಾಯ್ತಿದೆ, ಮುಂದೆ ಸಿಗ್ನಲ್ ಇದೆ, ಆ ಸಿಗ್ನಲ್ ಅಲ್ಲಿರೋ ಪೊಲೀಸಿಗೂ ಅಥವಾ ಟ್ರಾಫಿಕ್ಕಿನ ಕಮಾಂಡ್ ಸೆಂಟರಿಗೂ ಮತ್ತೆ ಈ ಒಂದು ಆಂಬ್ಯುಲೆನ್ಸಿಗೂ ಕಮ್ಯುನಿಕೇಶನ್ ಚಾನೆಲ್ ಸ್ಥಾಪನೆ ಆಗ್ಬೋದಾ? ತಂತ್ರಜ್ಞಾನದ ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ಒಂದೇ ಒಂದು ಕನ್ಸರ್ನ್ ಎಲ್ಲಿ ಯಾವುದು ಅಂತಂದ್ರೆ ನಮ್ಮ ಜನಗಳ ಅಸ್ಥಿರತೆ. ನಮ್ಮ ಜನಗಳು ಬೇಕಾದಷ್ಟು ಮಿಸ್ಯೂಸ್ ಮಾಡ್ಕೊಟ್ಟಿವೆ ಹೊರತು ಅವ್ರಿಗೆ ಜಾಗ ಬಿಡಬೇಕು ಅಂತ ಥಿಂಕ್ ಮಾಡಲ್ಲ. ಬೇರೆ ಕಂಟ್ರಿ ಕೂಡ ಒಂದು ಸಪರೇಟ್ ಲೇನೇ ಮಾಡಿರ್ತಾರೆ ಅವ್ರಿಗೋಸ್ಕರ. ಆ ಲೇನಲ್ಲಿ ಯಾರು ಹೋದ್ರೆ ಇಮಿಡಿಯೇಟ್ ಫೈನ್ ಮಾಡ್ತಾರೆ. ನಮ್ಮ ಬೆಂಗಳೂರು ಆಗಲಿ ಇಂಡಿಯಾದಲ್ಲಿ ಸಾಕಷ್ಟು ರಸ್ತೆಗಳಿರಲ್ಲ, ನಮಗೆ ಲೇನ್ಗಳು ಬಹಳ ಕಮ್ಮಿ ಇರುತ್ತೆ, ರೋಡ್ಸ್ ಎಲ್ಲ ನ್ಯಾರೋ ಇರುತ್ತೆ. ಅಂತದ್ರಲ್ಲಿ ಒಂದು ಲೇನ್ ಕೊಡೋದು ತುಂಬಾ ಕಷ್ಟ ಆಗ್ತದೆ. ಆದ್ರೆ ಝೀರೋ ಟ್ರಾಫಿಕ್ ಮಾಡಿದ್ರೆ ಖಂಡಿತವಾಗಿ ನಾವು ಯಾರೋ ಪೊಲಿಟಿಷಿಯನ್ ಬರ್ಬೇಕು, ಅವ್ರಿಗೆ ಝೀರೋ ಟ್ರಾಫಿಕ್ ಮಾಡ್ಕೊಡ್ತೀವಿ. ಎಮರ್ಜೆನ್ಸಿ, ಇದು ಎಮರ್ಜೆನ್ಸಿ ಆದ್ರಿಂದ, ಲೈಫ್ ಸೇವಿಂಗ್ ಆದ್ರಿಂದ ಝೀರೋ ಟ್ರಾಫಿಕ್ ಮಾಡೋದು ಅತ್ಯಮೂಲವಾದ ಕೆಲಸ ಅದು. ಅದೇ ನಾಯ್ಸ್ ಪೊಲ್ಯೂಷನ್ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಇವನ್ ಕಾನೂನು ಪ್ರಕಾರ ಅದು ಪೊಲೀಸ್ನವ್ರು ಮಾತ್ರ ಅಧಿಕಾರ ಇರುತ್ತೆ. ಇವನ್ ಫೈರ್ನವ್ರು ಕೂಡ ಮೈಕ್ ಹಾಕೊಂಡ್ ಬರಲ್ಲ ಅವರು. ಸೊ ಪೊಲೀಸ್ನವ್ರಿಗಾದ್ರೆ ಅವ್ರು ಕಾನೂನು ಪಾಲನೆ ಮಾಡಬೇಕಾದ್ರೆ ಅವರು ಅದನ್ನ ಮೈಕ್ ಹಾಕೊಂಡು ಯೂಸ್ ಮಾಡಕ್ಕೆ ಅಂತ, ಅದ್ರಲ್ಲಿ ಒಳಗಡೆ ಎಮರ್ಜೆನ್ಸಿ ಯಾವ್ದು ಇರಲ್ಲ, ಅವ್ರು ಹೊರಗಡೆ ಜನಕ್ಕೆ ತಿಳಿಸ್ತಾರೆ. ಬಟ್ ಇಲ್ಲಿ ಹೊರಗಡೆ ಜನಕ್ಕೆ ತಿಳಿಸೋದು ಏನು ಅಂತಂದ್ರೆ ನಮ್ಮ ಟ್ರಾಫಿಕ್ಗಳನ್ನ ಕರೆಕ್ಟಾಗಿ ನಾವು ಟ್ರಾಫಿಕ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿ ನಮ್ಮ ಜನಗಳೇ ತಿಳ್ಕೊಂಡದನ್ನ ಅತಿ ಮುಖ್ಯವಾಗಿ ಜನಗಳು ಅದಕ್ಕೆ ಸಹಕರಿಸಿ ಅವ್ರು ಆಟೋಮೆಟಿಕ್ ಜಾಗ ಬಿಟ್ಬಿಡ್ಬೇಕು ಒಂದು ಲೇನ್ ನಲ್ಲಿ. ಆ ಟೈಮಲ್ಲಿ ಸುಸೂತ್ರವಾಗಿ ಹೋಗಕ್ಕೆ ಅನುಕೂಲ ಆಗುತ್ತೆ. ಮಾಡ್ಲಿಕ್ಕೆ ಶ್ರೀಹರಿ ಸರ್, ನೀವೇನ್ ಹೇಳ್ತಿದ್ದೀರಿ, ಝೀರೋ ಟ್ರಾಫಿಕ್ ಮಾಡೋಣ, ತೊಂದರೆ ಇಲ್ಲ, ಮೈಕ್ ಹಾಕ್ಲಿಕ್ಕೆ ಆಗೋದಿಲ್ಲ, ಕಾನೂನು ಬಾಹಿರ, ಬರೀ ಪೊಲೀಸಿಗೆ ಮಾತ್ರ ಅಧಿಕಾರ ಇದೆ ಅಂತ. ಬಟ್ ಇದು ಪ್ರತಿದಿನ ಆಗೋದಿಲ್ವಲ್ಲ. ಒಂದ್ ರೀತಿಯಲ್ಲಿ ಇದ್ರ ಮೇಲೆ ನಿಗಾ ವಹಿಸಬೇಕಾಗುತ್ತೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅನ್ನಿ ಅಥವಾ ಲಾ ಅಂಡ್ ಆರ್ಡರ್ ಪೊಲೀಸ್ ಅನ್ನಿ. ಇದು ಅನಾವಶ್ಯಕ ದುರ್ಬಳಕೆ ಆಗ್ಬಾರ್ದು. ನಾನು ರಮೇಶ್ ಅವ್ರಿಗೆ ಅದೇ ಪ್ರಶ್ನೆ ಕೇಳ್ತೀನಿ. ರಮೇಶ್ ಸರ್, ಇದರ ದುರ್ಬಳಕೆ ಆದ್ರೆ ನಿಖಿಲ್ ಅವರೇ, ಈಗ ಶ್ರೀಹರಿ ಅವ್ರು ಹೇಳ್ತಾ ಇರೋದಕ್ಕೆ ನಾನು ಒಪ್ಕೊಳ್ತೀನಿ, ಆದ್ರೆ ನಾಯ್ಸ್ ಪೊಲ್ಯೂಷನ್ ಅಂತ. ಆದ್ರೆ ಆಂಬ್ಯುಲೆನ್ಸ್ ಗಳು ಹೋಗೋವಾಗ ಅಥವಾ ಫೈರ್ ಎಂಜಿನ್ ವೆಹಿಕಲ್ಸ್ ಹೋಗ್ಬೇಕಂದ್ರೆ ಸೈರನ್ ಹಾಕೊಂಡೇ ಹೋಗ್ತಾರೆ, ಅದು ನಾಯ್ಸ್ ಪೊಲ್ಯೂಷನ್ ಅಲ್ಲ. ಆ ಸೈರನ್ ಬದಲು ವಾಯ್ಸ್ ಮೆಸೇಜ್ ಕೊಟ್ಕೊಂಡು ಹೋದ್ರೆ
ಒಳ್ಳೆಯದು, ಜನರಿಗೂ ಅರ್ಥ ಆಗತ್ತೆ. ಇವಾಗಿರೋಷ್ಟು ಪ್ರಮಾಣದಲ್ಲಿ ಸಾವು ನೋವುಗಳು ಸಂಭವಿಸಲ್ಲ. ಇವಾಗ ತಲುಪುವಂತ ಅದರಲ್ಲಿ ಶೇಕಡ ಒಂದು ಅರ್ಧ ಭಾಗ, ಒಂದು 50ರಷ್ಟು ಆದ್ರೂ ಕಡಿಮೆ ಆಗತ್ತೆ ಸಾವು ನೋವುಗಳು ಅನ್ನೋದು ನನ್ನ ಸ್ಪಷ್ಟವಾದಂತ ಅಭಿಪ್ರಾಯ. ಅವ್ರು ಏನ್ ಹೇಳ್ತಾ ಇದ್ರು ನಾಯ್ಸ್ ಪೊಲ್ಯೂಷನ್ ಅಂತ ಅನ್ಬಿಟ್ಟು, ಈಗ ಸೈರನ್ಗಳು ಇದ್ದೇ ಇದೆಯಲ್ಲ, ಈಗ ಆಂಬ್ಯುಲೆನ್ಸ್ ಅಂದ್ಮೇಲೆ ಸೈರನ್ ಇದ್ದೇ ಇರುತ್ತೆ, ಅದು ಕೂಡ ರೋಗಿ ಕೇಳಿಸ್ತಾನೆ ಇರುತ್ತಲ್ಲ, ಹಾಗಾಗಿ ಅದೇನು ಆಗೋದಿಲ್ಲ. ಆ ನಾಯ್ಸ್ ಅದ್ರ ಬದಲು ವಾಯ್ಸ್ ಮೆಸೇಜ್ ಕೊಟ್ಕೊಂಡು ಹೋಗೋದು ಒಳ್ಳೇದು ಅನ್ನೋದು ನನ್ನ ಅತ್ಯಂತ ಸ್ಪಷ್ಟವಾದಂತ. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ನಮ್ಮ ಇದರಲ್ಲಿ. ಅಂತ ಎಮರ್ಜೆನ್ಸಿ ಇರುವಂತ ಟೈಮಲ್ಲಿ ನಿಮ್ಗೆ ಸೈರನ್ ಬದಲು ಈ ವಾಯ್ಸ್ ಮೆಸೇಜ್ ಬರ್ತಾ ಇತ್ತು ಅಂತಂದ್ರೆ ಅದರಿಂದ ಏನು ತೊಂದರೆ ಆಗಲ್ಲ. ಅದು ಒಂದೇ ಇದು ಒಂದೇ ಅಲ್ವಾ, ಅದ್ರಲ್ಲೇನು ರಮೇಶ್ ಸರ್, ಶ್ರೀಹರಿ ಅವರೇ, ರಮೇಶ್ ಅವರ ಅಭಿಪ್ರಾಯ ಯಾವ್ದರ ಆಧಾರದ ಮೇಲೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಒಂದೇನು ಅಂದ್ರೆ ಎಮರ್ಜೆನ್ಸಿ ಒಂದ್ ಕಡೆ, ಜನರಲ್ಲಿ ಆ ಕಾಳಜಿಯನ್ನ ಬೆಳೆಸ್ಬೋದಲ್ಲ. ಸುಮ್ನೆ ಒಂದ್ ಸೈರನ್ ಹೊಡಿತಾ ಇದೆ, ನನ್ ಮುಂದೆ ಜಾಗ ಇಲ್ಲ, ನಾನೇನ್ ಮಾಡ್ಲಿ, ನಿಂತೇ ಇರ್ತಾರೆ. ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ಇದ್ದಾರೆ, ಇಂಥ ಹಾಸ್ಪಿಟಲ್ ತಲುಪಬೇಕು, ಇಂಥ ಸಮಸ್ಯೆಯಿಂದ ಇವ್ರು ಬಳಲ್ತಿದ್ದಾರೆ, ಸಹಕರಿಸಿ ಅಂತ ಬಂತು ಅಂದ್ರೆ ಒಂದು ಮಾತು, ಅಟ್ಲೀಸ್ಟ್ ಜನರ ಸ್ಪಂದಿಸುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಜನರಲ್ಲಿ ಆ ಒಂದು ಉದ್ದೇಶವನ್ನಾದ್ರೂ ಮೂಡಿಸ್ಬೋದು. ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿ ಇರ್ತಾರೆ. ಇಲ್ಲಿ ಯಾರು ಸಹಕಾರ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಏನು ಹೊರಗೆ ಬರೋದಿಲ್ಲ, ಅವ್ರವ್ರ ಕೆಲ್ಸಗಳಿಗೆ ಬಂದಿರ್ತಾರೆ. ಶ್ರೀಹರಿ ಅವರೇ, ಅದಕ್ಕೆ ನನ್ನ ಪ್ರಶ್ನೆ ಇದ್ದಿದ್ದು. ಈಗ ನಾನು ಜಗದೀಶ್ ಅವ್ರಿಗೆ ಕೇಳ್ತೀನಿ ಸರ್, ತಂತ್ರಜ್ಞಾನದ ಅಳವಡಿಕೆ, ಇದು ಜಗದೀಶ್ ಅವ್ರಿಗೆ, ರಮೇಶ್ ಸರ್ಗೆ ಇಬ್ಬರಿಗೂ ಪ್ರಶ್ನೆ. ಒಂದು ಲೇನ್ನಲ್ಲಿ ನಾವು ಒಂದು ಲೈಟ್ಗಳನ್ನು ಹಾಕೋದ್ರ ಮೂಲಕ ಮಾರ್ಕ್ ಮಾಡಿ ಅದು ರೆಗ್ಯುಲರ್ ಟ್ರಾಫಿಕ್ ಯೂಸ್ ಮಾಡಲಿ. ಆದರೆ ಒಂದು ಆಂಬ್ಯುಲೆನ್ಸ್ ಅಲ್ಲಿಗೆ ಬಂದಾಗ ಆ ಲೈಟ್ಗಳು ಆನ್ ಆದಾಗ ಬೇರೆ ಎಲ್ಲ ವೆಹಿಕಲ್ಸ್ ಅರ್ಥ ಮಾಡ್ಕೋಬೇಕು, ಆ ಲೇನನ್ನ ಫ್ರೀ ಬಿಡಬೇಕು ಅಂತ. ಇದು ಸಾಧ್ಯನಾ? ಅಂದರೆ ನಮಗಿರುವಂತಹ ಈ ವಾಹನ ದಟ್ಟಣೆ, ಸಂಚಾರ ಮತ್ತೆ ಸಂಚಾರಿಗಳ ಸಂಖ್ಯೆ, ಇದರ ನಡುವೆ ಇದು ಸಾಧ್ಯನಾ ಅಂತ ಜಗದೀಶ್ ಸರ್? ಇಲ್ಲ, ಅದು ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡಿದ್ದೇನೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಹೆಚ್ಚಿನ ರಸ್ತೆಗಳು 80 ಅಡಿ ಅಥವಾ 100 ಅಡಿ, 120 ಕೂಡ ಎಲ್ಲೂ ರಸ್ತೆಗಳಿಲ್ಲ. 80 ಅಡಿ ಅಥವಾ 100 ಅಡಿ ಇರ್ಬೋದು. ಆದರೆ ಈ ರಸ್ತೆಗಳಲ್ಲಿ ನಾವು ಸಪ್ರೇಟ್ ಒಂದು ಇದು ಮಾಡಲಿಕ್ಕೆ ಆ್ಯಂಬುಲೆನ್ಸ್, ಫಾರ್ ಎಕ್ಸಾಂಪಲ್ ನಾವೀಗ ನಾನು ACP ಆಗಿದ್ದಾಗ, ಬ್ಯಾಂಗ್ಳೂರು ನಗರದಲ್ಲಿ ACP ಟ್ರಾಫಿಕ್ ವೆಸ್ಟ್ ಆಗಿದ್ದಾಗ ಮತ್ತು ACP ಟ್ರಾಫಿಕ್ ನಾರ್ತ್ ಆಗಿದ್ದಾಗ ಒಂದು ಆಟೋ ಲೇನ್ ಅಂತ ಮಾಡಿದ್ವಿ ಸಪ್ರೇಟು, ಮತ್ತು ಬಸ್ ಲೇನ್ ಅಂತ ಮಾಡಿದ್ವಿ. ಆದರೆ ಅವು ಸಕ್ಸಸ್ ಆಗಲಿಲ್ಲ. ಅದೇ ರೀತಿ ಆಟೋ ಲೇನ್, ಬಸ್ ಲೇನ್ ಹೊರತಾಗಿ ಆ್ಯಂಬುಲೆನ್ಸ್ಗೆ ಒಂದು ಲೇನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಹೈವೇಗಳಲ್ಲಿ ಟೋಲ್ಗಳು ಇರ್ತವೆ, ಟೋಲ್ಗಳಲ್ಲಿ ಒಂದು ಆಂಬ್ಯುಲೆನ್ಸ್ ವೇ ಅಂತ ಮಾಡಿರ್ತಾರೆ. ಆಂಬ್ಯುಲೆನ್ಸ್ ಬಂದ ತಕ್ಷಣ ಆ ಸೈರನ್ ನೋಡಿದ ತಕ್ಷಣ ಆಂಬ್ಯುಲೆನ್ಸ್ ವೇನ ಫ್ರೀ ಬಿಟ್ಕೊಡ್ತಾರೆ. ಓನ್ಲಿ ಅಲ್ಲಿಂದ ಅಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ವಾಹನಗಳು ನ್ಯಾಷನಲ್ ಹೈವೇಲಿ ಆ ಒಂದು ವಾಹನ ಒಂದು ದಟ್ಟಣೆಯನ್ನು ದಾಟಿ ಹೋಗ್ಬೇಕಾಗುತ್ತೆ, ಅಲ್ಲಿ ಸಮಸ್ಯೆ ಆಗಲ್ಲ. ಆದರೆ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಈ ಒಂದು ಆಂಬ್ಯುಲೆನ್ಸ್ ಒಂದು ಅವೇರ್ನೆಸ್ ಇದೆಯಲ್ಲ, ಅದು ಶೇಕಡ 50ರಷ್ಟು ಮಾತ್ರ ಜನರಲ್ಲಿ ಬಂದಿದೆ ಅಂದ್ಕೊಂಡಿದ್ದೇನೆ. ಇತ್ತೀಚೆಗಷ್ಟೇ ಹೊಸ ಕಾನೂನಲ್ಲಿ ಮೋಟರ್ ವೆಹಿಕಲ್ ಫೈನ್ ಅಮೌಂಟ್ ಜಾಸ್ತಿ ಮಾಡಿದ್ರಲ್ಲ, ಅದರಲ್ಲಿ ಡಬಲ್ ಫೈನ್ ಮಾಡಿ, ಐ ಥಿಂಕ್ ಮೋರ್ ದೆನ್ 2000 ರೂಪೀಸ್ ಇರಬೇಕು ಫೈನ್ ಅಂತ ಕಾಣುತ್ತೆ. ಆಂಬ್ಯುಲೆನ್ಸ್ಗೆ ದಾರಿ ಕೊಡಲಿಲ್ಲ ಅಂದರೆ 2,000 to 5,000 ರೂಪೀಸ್ ಫೈನ್ ಇದೆ. ಆದರೂ ಅವೇರ್ನೆಸ್ ಇನ್ನೂ ಬಂದಿಲ್ಲ. ಶೇಕಡ 50ರಷ್ಟು ಆಂಬ್ಯುಲೆನ್ಸ್ ಬಗ್ಗೆ ಒಂದು ಅವೇರ್ನೆಸ್ ಬಂದಿದೆ. ಆದರೆ ಆಂಬ್ಯುಲೆನ್ಸ್ ಚೇಜರ್ಸ್ ಇದಾರಲ್ಲ, ಆಂಬ್ಯುಲೆನ್ಸ್ ಚೇಜರ್ಸ್ ಆಗಿರ್ತಕ್ಕಂಥ ಪ್ರಾಣವನ್ನ ಆ ವ್ಯಕ್ತಿ, ರೋಗಿಯ ಪ್ರಾಣಕ್ಕಿಂತ ಹೆಚ್ಚಾಗಿ ತಾನು ರಸ್ತೆ ದಾಟುವಂಥ ಒಂದು ಅವಸರದಲ್ಲಿ ಹೋಗ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಆದರೆ ನೀವು ಹೇಳಿದ್ದಿದೆಯಲ್ಲ, ಅದಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ನಮ್ದು ಮಾಸ್ಟರ್ ಕಂಟ್ರೋಲ್ ರೂಮ್ ಅಂತ ಇರುತ್ತೆ. ಕಂಟ್ರೋಲ್ ರೂಮ್ಗೆ ಒಂದು ಆಂಟೆನಾ, ವೆಹಿಕಲ್ನಲ್ಲಿ ಆಂಟೆನಾ ಫಿಕ್ಸ್ ಮಾಡಿ ಒಂದು ಮಾಡರ್ನ್ ಟೆಕ್ನಾಲಜಿ ಉಪಯೋಗಿಸಿ, ಮಾಡರ್ನ್ ಟೆಕ್ನಾಲಜಿಯ ಮೂಲಕ ಅಲ್ಲಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್, ಫಾರ್ ಎಕ್ಸಾಂಪಲ್ ಚಾಳುಕ್ಯದಲ್ಲಿ ಇರ್ಬೋದು ಅಥವಾ ನಮ್ಮ ನಗರದಲ್ಲಿ ಅಥವಾ ಯಾವುದಾದ್ರೂ ಪ್ರಮುಖ ರಸ್ತೆಗಳಲ್ಲಿರ್ತಕ್ಕಂಥ ಒಂದು ಸಿಗ್ನಲ್ಸ್ಗಳಿಗೆ ಮೆಸೇಜ್ ರೀಚ್ ಆದ ಕೂಡಲೇ ಎಲ್ಲ ಕಡೆಯ ವಾಹನಗಳನ್ನು, 3 ಕಡೆ ಇರ್ತಕ್ಕಂಥ ವಾಹನಗಳನ್ನು ಸ್ಟಾಪ್ ಮಾಡಿಬಿಟ್ಟು ಈ ವೆಹಿಕಲ್ಗೆ ಹೋಗ್ತಕ್ಕಂಥದ್ದು. ಅದು ನೀವು ಹೇಳಿದ್ದೇನಿದೆ ರಸ್ತೆ ಇದೆಯಲ್ಲ, ಅದು ತುಂಬಾನೇ ಕಷ್ಟ ಅಂತ ಅಂದ್ಕೊಂಡಿದ್ದಾರೆ. ಅದು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಮಾಡರ್ನ್ ಟೆಕ್ನಾಲಜಿಯ ಮೂಲಕ ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಟ್ರಾಫಿಕ್ ಪೊಲೀಸರು ಕೂಡ ನಿಜವಾಗ್ಲೂ ಕೂಡ ಬಹಳಷ್ಟು ಕಳಕಳಿದೆ ಆ ವಾಹನ ಕಳಿಸಬೇಕು ಅಂತ ಇರುತ್ತೆ. ಆದ್ರೆ ಈಗಿರ್ತಕ್ಕಂಥ ರಸ್ತೆ ವ್ಯವಸ್ಥೆಗಳಲ್ಲಿ ರಮೇಶ್ ಸರ್, ತಂತ್ರಜ್ಞಾನದ ಅಳವಡಿಕೆ ನೀವೇನ್ ಸಲಹೆ ಕೊಟ್ಟಿದ್ದೀರಿ, ಇದರ ಜೊತೆಗೆ ಜಗದೀಶ್ ಅವ್ರು ಹೇಳಿದಾಗೆ ಒಂದು ಆಂಟೆನಾ ಅಥವಾ ಒಂದು ರೀತಿಯಲ್ಲಿ ಕಮ್ಯುನಿಕೇಶನ್ ಚಾನೆಲ್ ನ ಸ್ಥಾಪಿಸೋದ್ರ ಬಗ್ಗೆನೂ ನೀವೇನಾದ್ರೂ ಮಾತನಾಡ್ಬೋದಾ? ಇಲ್ಲ, ಜಗದೀಶ್ ಅವ್ರು ಹೇಳಿದ್ದು 100% ಸತ್ಯ ಇದೆ. ಯಾಕಂದ್ರೆ ಅವರು ಅನುಭವಸ್ಥರು, ನನಗೂ ತುಂಬಾ ನಾನು ಅವ್ರನ್ನ ಬಲ್ಲೆ, ತುಂಬಾ ಹತ್ರದಿಂದ ಬಲ್ಲೆ. ಆದ್ರೆ ಅವ್ರು ಹೇಳಿರೋದು 100% ಸತ್ಯ ಇದೆ. ಶ್ರೀಹರಿ ಸರ್ ಹೇಳಿರೋದ್ರಲ್ಲಿ ನಂದು ಒಂದೇ ಒಂದು ಆಕ್ಷೇಪಣೆ ಏನು ಅಂತಂದ್ರೆ, 3 ಸಂದರ್ಭಗಳಲ್ಲಿ ವಿಶೇಷವಾಗಿ ವೈದ್ಯರಿದ್ದಾರೆ,
ಡಾಕ್ಟರ್ ಶ್ರೀಕಾಂತ್ ಅವರು ಇದ್ದಾರೆ. 3 ಸಂದರ್ಭಗಳಲ್ಲಿ ಮಾತ್ರ ನಮ್ಗೆ ಈ ರೀತಿಯ ಆಂಬ್ಯುಲೆನ್ಸ್ ಗಳಲ್ಲಿ ಈ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಒಂದು, ಅಪಘಾತಗಳಲ್ಲಿ ವಿಪರೀತವಾದಂತ ರಕ್ತಸ್ರಾವ ಆಗಿರುವಂತ ರೋಗಿಗಳನ್ನ ಸಾಗಿಸುವಂತ ಸಂದರ್ಭಗಳಲ್ಲಿ, ಅಥವಾ ಹೆಡ್ ಇಂಜುರಿ ಆಗಿರ್ತಕ್ಕಂಥ ಇವ್ರನ್ನ ರೋಗಿಗಳನ್ನ ಸಾಗಿಸುವಂತ ಸಂದರ್ಭ, ಮತ್ತೆ ಹೃದಯಾಘಾತಕ್ಕೆ ಒಳಗಾದಂತ ರೋಗಿಗಳನ್ನ ಸಾಗಿಸುವಂತ ಸಂದರ್ಭಗಳಲ್ಲಿ ಮಾತ್ರ ನಾವು ಈ ರೀತಿಯ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು. ಎಲ್ಲಾ ಪರಿಸ್ಥಿತಿಯ ಎಲ್ಲಾ ರೋಗಿಗಳನ್ನು ಕೂಡ ಇದೇ ಇದೇ ರೀತಿಯಲ್ಲಿ ಸಾಗಿಸ್ಬೇಕು ಅನ್ನೋದು ನನ್ನ ಪ್ರತಿಪಾದನೆ ಅಲ್ಲ. ಈ 3 ವಿಷಯಗಳಿಗೆ ಸಂಬಂಧಪಟ್ಟಾಗ ಈ 3 ಸಂದರ್ಭಗಳಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇರತಕ್ಕಂಥ ರೋಗಿಗಳನ್ನ ಆಸ್ಪತ್ರೆಗೆ ಸಾಗಿಸುವಂತ ನಿಟ್ಟಿನಲ್ಲಿ ನಾವು ವಾಯ್ಸ್ ಮೆಸೇಜ್ ಇರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಬಳಸ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದು. ಅದ್ರ ಜೊತೆಗೆ LED ಡಿಸ್ಪ್ಲೇ, ಹಾಗೆ ಬಸ್ ರೂಟ್ಗಳು ಇರುತ್ತೆ, ಹಾಗೆ ರೋಗಿ ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋ ಡಿಸ್ಪ್ಲೇ ಕೂಡ ಅಲ್ಲಿ ಆಗ್ತಾ ಇರೋದು ಕೂಡ ನಮ್ಗೆ ಸ್ವಲ್ಪ ಈ ರೋಗಿಯ ಪ್ರಾಣವನ್ನು ಉಳಿಸೋದಕ್ಕೆ ಅಲ್ಪ ಪ್ರಮಾಣದಲ್ಲಿ ಸಹಾಯ ಮಾಡಬಹುದು. ನನ್ನ ಸ್ಪಷ್ಟವಾದಂತ ನನ್ನ ಥ್ಯಾಂಕ್ ಯು ರಮೇಶ್ ಸರ್. ಕೊನೆಯದಾಗಿ ಬಂದೆ ನಿಮ್ಮ ಹತ್ರ ಚಂದ್ರು ಅವರೇ. ಡಾಕ್ಟರ್ ಶ್ರೀಕಾಂತ್, ಕೊನೆಯದಾಗಿ ಇದರ ಅವಶ್ಯಕತೆ ಬಗ್ಗೆ ಬಹಳ ಕ್ವಿಕ್ ಆಗಿ 1 ಮಿನಿಟ್ ಅಲ್ಲಿ ನೀವು ಹೇಳ್ಬೋದಾ? ಖಂಡಿತ. ಒಂದು, ನಾವು ಎಲ್ಲರೂ ಜನರೆಲ್ಲ ಒಂದ್ ತಿಳ್ಕೊಬೇಕಂದ್ರೆ, ನನಗೆ ಹೃದಯಾಘಾತ ಆದ್ರೆ ನಾನು ಯಾವ ಆಸ್ಪತ್ರೆ, ನಾನಿರೋ ಜಾಗದಿಂದ ತುಂಬಾ ಹತ್ರದ್ದು, ಅದನ್ನೊಂದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನನಗೆ ಇವಾಗ ಎದೆ ನೋವು ಬಂತಂದ್ರೆ ನಾನೊಂದು ECG ಮಾಡಿಸ್ಕೋಬೇಕು ಅಂತಂದ್ರೆ ನನ್ಗೆ ಅರಿವಿರ್ಬೇಕು. ನನ್ನ ಪಕ್ಕದ ಬೀದಿನಲ್ಲಿ ಇದೆಯಾ, 3 ಬೀದಿ ಆಚೆ ಇದೆಯಾ, ಅದೊಂದು ಅರಿವಿರ್ಬೇಕು. ಹೃದಯಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಯಾವ್ಯಾವ ಸೆಂಟರ್ಸ್ ನನ್ನ ಮನೆಯಿಂದ ತುಂಬಾ ಹತ್ರದ ಯಾವ್ದು ಅನ್ನೋದು ತಿಳ್ಕೊಂಡು ಅವ್ರ ಫ್ಯಾಮಿಲಿ ಮೆಂಬರ್ಸ್. ರಮೇಶ್ ಸರ್, ಶ್ರೀಹರಿ ಅವರೇ, ಡಾಕ್ಟರ್ ಶ್ರೀಕಾಂತ್, ಥ್ಯಾಂಕ್ ಯು. ಕನೆಕ್ಷನ್ ಕೂಡ ಟೈಮ್ ಔಟ್. ಥ್ಯಾಂಕ್ ಯು. ಜಗದೀಶ್ ಅವರೇ, ಚಂದ್ರು ಅವರೇ, ನೀವೇನೋ ಹೇಳಲಿಕ್ಕೆ ಬಂದ್ರಿ, ಭಾಳ ಕ್ವಿಕ್ ಆಗಿ ಮುಗಿಸ್ತೀರಿ ಅಂತ. ನಾನಿಲ್ಲ, ಅವ್ರ ಹತ್ರನೇ ಮಾತಾಡ್ಬೇಕಿದ್ದೆ, ರಮೇಶ್ ಸರ್ ಮತ್ತು ಶ್ರೀಹರಿ ಸರ್ ಹತ್ರನೇ. ಏನು ಮಾತಾಡ್ಬೇಕಂತಿದ್ದೆ ಅಂದರೆ, ಅವ್ರು ಹೇಳಿದರು, ಹರಿ ಸರ್ ಅವರು ಸಾಹೇಬ್ರು ಏನು ಹೇಳಿದ್ರು ಅಂತಂದರೆ, ಗಾಡಿ ಸೈರನ್ ಸೌಂಡ್ಗೆ ಪೇಷಂಟ್ ಒಳಗಡೆ ಆತಂಕಕ್ಕೆ ಒಳಗಾಗ್ಬೋದು, ಅದಕ್ಕೆ ಬೇರೆ ಆಲ್ಟರ್ನೇಟ್ ಮಾಡಿ ಅಂತ. ಒಂದು, ಅದ್ರ ಸಂಬಂಧಪಟ್ಟಂಗೆ ಏನು ಹೇಳ್ತೀನಿ ಅಂದರೆ, ಯಾವುದೇ ICU ಗಾಡಿನಲ್ಲಿ ಒಳಗಡೆ ಪೇಷಂಟ್, ನೀವು ಒಂದು ಸಲ ಸೈರನ್ ಆನ್ ಮಾಡಿ ನೋಡಿ, ಒಳಗಡೆ ಇರೋ ಪೇಷಂಟ್ಗೆ ಕೇಳಿಸೋದಿಲ್ಲ. ಹೌದಾ? ಇದು ICU ಆಂಬ್ಯುಲೆನ್ಸ್ ಫ್ಯಾಬ್ರಿಕೇಟ್ ಒಳಗಡೆ ಇತ್ತು, ಅದು ಆ ಥರ ಫ್ಯಾಬ್ರಿಕೇಟ್ ಇರುತ್ತೆ. ಇದು ICU ಆಂಬ್ಯುಲೆನ್ಸ್. ಓನ್ಲಿ ಕ್ಯಾಬಿನ್ ಡ್ರೈವರ್ ಬಿಟ್ರೆ, ಮುಂದೆ ಪೈಲಟ್ ಬಿಟ್ರೆ, ಬೇರೆ ಇನ್ನು ಒಳಗಡೆ ಅಂತ ಇರೋವಂಥ ಪೇಷಂಟ್ಗೆ ಕೇಳಿಸೋದಿಲ್ಲ. ಇನ್ನು ಬೇಸಿಕಲಿ ವೆಹಿಕಲ್ಸಲ್ಲಿ ಕೇಳಿಸುತ್ತೆ. ಕೆಲವೊಂದು ವೆಹಿಕಲಲ್ಲಿ ವಿಂಡೋ ಓಪನ್ ಮಾಡ್ಕೊಂಡು ಹೋಗ್ತಾರೆ, ಆ ಥರ ಒಂದು ವೆಹಿಕಲಲ್ಲಿ ಕೇಳಿಸುತ್ತೆ. ಅಲ್ಲ ಚಂದ್ರು ಅವರೇ, ನೀವು ಇಷ್ಟೆಲ್ಲ ಸಮಗ್ರವಾಗಿ ಕೇಳಿದ್ದೀರಿ, ಬೇರೆ ಬೇರೆ ರೀತಿಯ ದೃಷ್ಟಿಕೋನ, ಅಭಿಪ್ರಾಯಗಳಲ್ಲಿ ಬಂತು. ಹೌದು. ಕೊನೆಯದಾಗಿ ನಾನು ನಿಮಗೆ ಒಂದೇ ಮಾತು ಕೇಳ್ತೀನಿ, ಇದರ ಅವಶ್ಯಕತೆ ನಿಮಗೆ ಕಾಣ್ತಿದ್ಯಾ? ಒಂದು ವಾಯ್ಸ್ ಮೆಸೇಜ್ ಇದ್ದಲ್ಲಿ ಜನರಲ್ಲಿ ಒಂದು ಕಾಳಜಿಯನ್ನ ಮೂಡಿಸೋದ್ರಲ್ಲಾಗ್ಲೇ, ಸಹಕಾರದ ಒಂದು ಬೇಡಿಕೆ ಇಡೋದ್ರ ಮೂಲಕ ಆಂಬ್ಯುಲೆನ್ಸ್ ಬೇಗ ತಲುಪೋ ಸಾಧ್ಯತೆ ನಿಮಗೆ ಕಾಣ್ತಿದೆ? ಬೇಗ ತಲುಪೋ ಸಾಧ್ಯತೆ ಇವಾಗ ಇಷ್ಟು ಹೇಳಿದ್ರಲ್ವಾ, ಶ್ರೀಹರಿ ಸರ್ ಹೇಳಿದ್ರು, ರಮೇಶ್ ಅವರು ಹೇಳಿದ್ರು, ಇಷ್ಟು ಹೇಳಿದ್ರಲ್ವಾ, ಇಷ್ಟು ಆಗೋದು ತುಂಬ ಲೇಟ್ ಆಗುತ್ತೆ. ಇವನ್ ಸಡನ್ ಆಗುವಂಥದ್ದು ಒಂದು ಸಜೆಷನ್ ಹೇಳ್ತೀನಿ ನೋಡಿ. ಇವಾಗ ನನಗೊಂದು ಕೇಸ್ ಬರುತ್ತೆ. ಈಗ ಯಾರೋ ವ್ಯಕ್ತಿ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಈಗ ಇಲ್ಲಿಂದ ವಿಕ್ಟೋರಿಯಾಗೆ ಹೋಗ್ಬೇಕಪ್ಪ, ಇಲ್ಲಿಂದ ನಾರಾಯಣ ಹೃದಯಕ್ಕೆ ಹೋಗ್ಬೇಕಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಮೆಸೇಜ್ ಮಾಡಬೇಕಾ, ನಾನಿವಾಗ ಅವ್ರಿಗೆ ಇದು ಮಾಡಬೇಕಾ ಅಂತ ಗೊತ್ತಿರಲ್ಲ. ಇದಕ್ಕೆ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಅದಕ್ಕೆ ಅಂತಲೂ ಸಪ್ರೇಟ್ ಡೆಸ್ಕ್ ಮಾಡಿ, ಆಂಬುಲೆನ್ಸ್ ಇದಕ್ಕೆ ಹೆಲ್ಪಿಂಗ್ ಡೆಸ್ಕ್ ಮಾಡಿ, ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಅದಕ್ಕೆ ಒಂದು ಕಾಲ್ ಸೆಂಟರ್. ಏನಕ್ಕಪ್ಪ ಅಂದ್ರೆ, ಒಬ್ಬ ಡ್ರೈವರ್ ಒಂದು ಎಮರ್ಜೆನ್ಸಿ ಪೇಷಂಟ್ ಶಿಫ್ಟಿಂಗ್ ಹೋಗ್ತಾನೆ, ಅದರ ಮೂಲಕ ಒಂದು ಕೋಆರ್ಡಿನೇಷನ್ ಮೆಸೇಜ್ ಅಷ್ಟೇ, ಬೇಗ ತಲುಪಿಸುವಂತ ಸಾಧ್ಯತೆ. ಒಂದು ಮೆಸೇಜ್, ಒಂದು ಈ ಆಪಲ್ ಹಿಂಗ್ ಹೋಗ್ತಾ ಇದೆ ಗಾಡಿ, ಒಂದು ಕೇಸ್ ಹೋಗ್ತಾ ಇದೆ, ಅವರು ವೈರ್ಲೆಸ್ ಕೊಟ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಇದು ಮಾಡಬಹುದಾದಂತ ರೀತಿ ಹಲವಾರಿದೆ. ತಂತ್ರಜ್ಞಾನದಲ್ಲಿ ನಮ್ಮೂರು ಬೆಂಗಳೂರು, ಈ ರಾಜ್ಯ ಯಾವ ಭಾಗಕ್ಕೂ ಹಿಂದಿಲ್ಲ. ಹೌದು, ನಾವು ಆವಿಷ್ಕಾರಗಳು ಮಾಡೋದ್ರ ಮೂಲಕ ಒಂದಷ್ಟು ಜೀವಗಳನ್ನ ಉಳಿಸ್ಬೋದು ಅಂದ್ರೆ ಯಾಕೆ ಆಗ್ಬಾರ್ದು? ಥ್ಯಾಂಕ್ ಯು ಚಂದ್ರು ಅವರೇ ನಿಮ್ಮ ಸಮಯಕ್ಕಾಗಿ. innovate.mygov.in ಅನ್ನೋ ಒಂದು ವೆಬ್ಸೈಟು, ಸರ್ಕಾರದ್ದೇ ಅದು ವೆಬ್ಸೈಟು. ಅದರಲ್ಲಿ 10 ಸಲಹೆಗಳಿದೆ, ಹೇಗೆ ಆಂಬ್ಯುಲೆನ್ಸನ್ನ ಬೇಗ ಆಸ್ಪತ್ರೆಗೆ ತಲುಪಿಸುವಂಥ ಸಾಧ್ಯತೆಗಳನ್ನ ನಾವು ಹೆಚ್ಚಿಸ್ಬೋದು, ಅದ್ರ ಮೂಲಕ ಹೇಗೆ ನಾವು ಇನ್ನಷ್ಟು ಜೀವಗಳನ್ನ ಉಳಿಸೋದ್ರ ಕಡೆ ಒಂದಷ್ಟು ಕೆಲಸ ಮಾಡ್ಬೋದು ಅಂತ. ನಿಮ್ಮದು ಸಲಹೆ ಇದ್ದರೆ ನೀವು ಬಹುಶಃ ಅಲ್ಲೇ ಹಾಕಬೇಕಾಗತ್ತೆ. ಸರ್ಕಾರ ಅದನ್ನು ಗಮನಿಸಿ ಯಾವುದು ಪ್ರಾಯೋಗಿಕವಾಗಿ ಸಾಧ್ಯ ಅನಿಸುತ್ತೆ ಅದನ್ನು ತರೋದ್ರ ಮೂಲಕ ಒಂದಷ್ಟು ಜೀವಗಳನ್ನ ಉಳಿಸೋದಾದರೆ ಯಾಕೆ ಆಗಬಾರ್ದು? ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.